ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಕ್ರಿಸ್ತ ವಿರೋಧಿಯ ಕುರಿತಾಗಿ, ಕ್ರಿಸ್ತ ವಿರೋಧಿಯ ಗುಣಲಕ್ಷಣಗಳ ಕುರಿತಾಗಿ, ಆಂಟಿ ಕ್ರಿಸ್ಟ್ ಯಾವ ರೀತಿಯಾಗಿ ಪ್ರಕಟವಾಗುತ್ತಾನೆ ಎಂಬುದಾಗಿ ಕೇಳಿ, ಅದಾದ ನಂತರವಾಗಿ ನಾವು ಕಡೆಯದಾಗಿ ದೇವರ ಸಭೆಯು ಈ ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ಸಿದ್ಧವಾಗಬೇಕೆಂಬುದಾಗಿ ನಾವು ಕೇಳಿ ತಿಳಿದುಕೊಂಡ್ವಿ. ಈ ಒಂದು ಸಂಚಿಕೆಯಲ್ಲೂ ಕೂಡ ನಾವು ಸಭೆ ಯಾವ ರೀತಿಯಾಗಿ ದೇವರ ಬರುವಿಕೆಯಲ್ಲಿ ಸಿದ್ಧವಾಗಬೇಕೆಂಬುದಾಗಿ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್. ಹೇಗಿದ್ದೀರಾ ಬ್ರದರ್? ಚೆನ್ನಾಗಿದ್ದೀನಿ ಬ್ರದರ್. ನಾವು ಕಳೆದ ಸಂಚಿಕೆಯಲ್ಲಿ ಬಹಳ ಅದ್ಭುತವಾಗಿ ಆಂಟಿ ಕ್ರೈಸ್ಟ್ ಕುರಿತಾಗಿ ನೋಡಿದ್ವಿ. ಸೊ ನಾವು ಕಡೆಯದಾಗಿ ನಿಮಗೆ ನಾನು ಪ್ರಶ್ನೆ ಕೇಳಿದೆ ಏನಂದ್ರೆ, ಈ ಒಂದು ಈ ಕ್ರಿಸ್ತ ವಿರೋಧಿಯ ಕುರಿತಾಗೆಲ್ಲ ತಿಳಿದುಕೊಂಡ್ವಿ. ಈ ಒಂದು ಸಮಯದಲ್ಲಿ ಸಭೆ ಯಾವ ರೀತಿಯಾಗಿ ಸಿದ್ಧವಾಗಬೇಕೆಂಬುದಾಗಿ ನಾನು ಕೇಳಿದಾಗ ನೀವು ಹೇಳಿದ್ರಿ, ಸಭೆ ಈ ಒಂದು ಸಮಯದಲ್ಲಿ ಯಾವಾಗಲೂ ಕೂಡ ರೆಡಿ ಆಗಿರಬೇಕು. ನಾಳೆ ನಾವು ನಾಡಿದ್ದು ಅನ್ನೋ ರೀತಿಯಲ್ಲಿ ಪೋಸ್ಟ್ಪೋನ್ ಮಾಡದೆ ನಾವು ಯಾವಾಗಲೂ ಕೂಡ ದೇವರ ಬರುವಿಕೆಯಲ್ಲಿ ಸಿದ್ಧವಾಗಿರಬೇಕೆಂಬುದಾಗಿ. ಸೊ ಅದನ್ನು ಬೇಸ್ ಮಾಡಿ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕೆಂಬುದಾಗಿ ಬಯಸ್ತೇನೆ. ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 36ನೇ ವಾಕ್ಯದಿಂದ ನಾವು ಓದುತ್ತಾ ಬರುವುದಾದ್ರೆ, ದೇವರು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲ ತಿಳಿಯದೇ ಇರುವುದ ಕಾರಣದಿಂದ ನೀವು ಯಾವಾಗಲೂ ಎಚ್ಚರವಾಗಿರಬೇಕೆಂಬುದಾಗಿ ಹೇಳುವಾಗ, ದೇವರಲ್ಲಿ ಪರ್ಟಿಕ್ಯುಲರ್ ಆಗಿ ಫಸ್ಟ್ ವಾಕ್ಯದಲ್ಲಿ ನೋಹನ ಪ್ರತ್ಯಕ್ಷತೆಯು ಹೇಗಿರುವುದೋ ಮನುಷ್ಯ ಕುಮಾರನ ಕಾಲು ಹಾಗಿರುವುದೆಂಬುದಾಗಿ, ನೋಹನ ಕುರಿತಾಗಿ ಟೈಮ್ ಕುರಿತಾಗಿ ಇನ್ಸಿಡೆಂಟ್ ಬರ್ಬೇಕಾದ್ರೆ ದೇವರು ಪರ್ಟಿಕ್ಯುಲರ್ ನೋಹನ ಕುರಿತಾಗಿ ಹೇಳ್ತಾರೆ. ಸೊ ಅದರ ಕುರಿತಾಗಿ ನೀವು ವಿವರಿಸುವುದಾದ್ರೆ ಬಹಳ ಅನುಕೂಲವಾಗಿರುತ್ತೆ. ಮತ್ತಾಯ 24, 36, 37, 38ರಲ್ಲಿ ನೋಹ ಕಾಲದಲ್ಲಿ ಹೆಂಗೆ ನಡೆಯುತ್ತೋ ಅದೇ ರೀತಿ ಮನುಷ್ಯ ಕುಮಾರನ ಕಾಲದಲ್ಲಿ ನಡೆಯುತ್ತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಹಳೆ ಒಡಂಬಡಿಕೆಯ ಸಂಭವ ಪ್ರತಿ ಕಾರ್ಯಗಳು ಒಂದೊಂದು ಕಾಲಘಟ್ಟಕ್ಕೆ ಇರುವಂಥದ್ದಾಗಿದೆ. ನಾನು ನನ್ನ ಪರ್ಸನಲ್ ಒಪಿನಿಯನ್ ಇದನ್ನು ಹೆಂಗೆ ನೋಡ್ತೀನಿ ನಾನು ಅಂತ ಕೇಳಿದಾದರೆ, ಆದಾಮನಿಂದ ಆರಂಭಿಸಿ ಪ್ರಕಟಣೆ ಪ್ರಬಂಧ ಗ್ರಂಥ ಮುಗಿಬೇಕಾದ್ರೆ ಒಂದು ಸೈಕಲ್ ಬಂದು ಮುಗಿಯುತ್ತೆ. ಈ ರೀತಿ ಆರಂಭವಾಗಿ ಯೇಸುವಿನಲ್ಲಿ ಹೋಗಿ ಮತ್ತೆ ರಿವರ್ಸ್ ಆಗುತ್ತೆ ಎಲ್ಲ ಕೂಡ. ಈಗ ಬಂದು ಆದಾಮನಿಂದ ಆರಂಭಿಸಿ ಕೊಲ್ಯಾಪ್ಸ್ ಆಗ್ತಾ ಬರ್ತಾ ಇದೆ. ಎಲ್ಲವೂ ಕೂಡ ಬಂದು ತಪ್ಪಾಗಿ ಹೋಗ್ತಾ ಇದೆ, ಒಂದು ಸ್ಥಳದಲ್ಲಿ ಬಂದು ನಿಲ್ಲುತ್ತೆ. ಈಗ ಯೇಸು ಸರಿ ಮಾಡಲು ಆರಂಭಿಸ್ತಾರೆ. ಈಗ ತಪ್ಪಾದೆಲ್ಲವನ್ನ ಸರಿಯಾಗ್ತಾನೆ ಬರುತ್ತೆ. ಕಡೆಯದಾಗಿ ಆದಾಮನು ತೋಟದ ಒಳಗೆ ಯಾವ ರೀತಿ ಇದ್ದನೋ ಆ ಸ್ಥಳಕ್ಕೆ ಬಂದು ನಿಲ್ಲುತ್ತೆ. ನೀವು ನೋಡೋದಾದ್ರೆ 2ನೇ ಅಧ್ಯಾಯದಲ್ಲಿ ಮೊದಲಿಗಿತ್ತಿನ ಉಂಟು ಮಾಡ್ತಾರೆ. ಇಲ್ಲಿ ನೋಡೋದಾದ್ರೆ 21ನೇ ಅಧ್ಯಾಯದಲ್ಲಿ ಮೊದಲಿಗಿತ್ತಿನ ಉಂಟು ಮಾಡ್ತಾರೆ. 1ನೇ ಅಧ್ಯಾಯದಲ್ಲಿ ಎಲ್ಲ ಆರಂಭವಾಗುತ್ತೆ. ಇಲ್ಲಿ 22ನೇ ಅಧ್ಯಾಯದಲ್ಲಿ ಎಲ್ಲ ಮುಗ್ದೋಗುತ್ತೆ. ಒಂದು ಅಧ್ಯಾಯ ಹೋಗಿ ಮೊದಲಗಿತ್ತಿ ಒಳಗೆ ಬರಬೇಕು, ಮೊದಲಗಿತ್ತಿ ಬಂದು ಒಂದು ಅಧ್ಯಾಯದಲ್ಲಿ ಎಲ್ಲ ಮುಗ್ದೋಗುತ್ತೆ. ಸೊ ಚೆನ್ನಾಗಿ ಗಮನಿಸಿ ನೋಡೋದಾದ್ರೆ ಆರಂಭವಾಗಿದ್ದರ ಎಂಡಲ್ಲಿ ನೀವು ನೋಡಬಹುದಲ್ಲಿ. ಹಾಗಾದ್ರೆ ನಮಗೆಲ್ಲೂ ರಿವರ್ಸ್ ಆಗಿ ಮಾರ್ಪಡುತ್ತೆ. ಹಾಗಾದ್ರೆ ರಿವರ್ಸ್ ಪ್ರಾಸೆಸ್ನಲ್ಲಿ ನಮ್ಮ ಕಾಲಘಟ್ಟ ನೋವ ಕಾಲಕ್ಕೆ ಬಂದಿದೆ. ನೋಹ ಕಾಲದಲ್ಲಿ ನಡೆದ ಸಂಭವ ಅಲ್ಲ, ನಮ್ಮ ಕಾಲಘಟ್ಟದಲ್ಲಿ ನಡೆಯುತ್ತೆ. ಆದರೆ ಏನಂದ್ರೆ, ನೋಹ ಕಾಲದಲ್ಲಿ ನಡೆದದ್ದು ಈ ಕಾಲದಲ್ಲಿ ಸ್ಪಿರಿಚುವಲ್ ನಡೆಯುತ್ತೆ. ಲೋಕ ರೀತಿಯ ಕೆಲವೊಂದು ಕಾರ್ಯಗಳು ನಡೆಯುತ್ತೆ. ಅದೇ ಯೇಸು ಅಲ್ಲಿ ಹೇಳ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 6ನೇ ಅಧ್ಯಾಯಕ್ಕೆ ನಾವು ಹೋಗಬೇಕು. 7ನೇ ಅಧ್ಯಾಯದಲ್ಲಿ ಜಲಪ್ರಳಯ ಬರುತ್ತದೆ. ಸೊ ಈ ಮೊದಲ 2 ಅಧ್ಯಾಯದಲ್ಲಿ ನೋವನ ನೋಡ್ತೀವಲ್ಲಿ. ನೋಹನಿಗೆ 600 ವರ್ಷವಾದ, ನೋಹನಿಗೆ 500 ವರ್ಷ ಆದಾಗ ಶಾಮ್ ಹಾಮ್ ಯೆಪೆತವರನ್ನ ಅವನು ಪಡೆದನೆಂಬುದಾಗಿ ನಾವು 5ನೇ ಅಧ್ಯಾಯದಲ್ಲಿ ಓದುತ್ತೇವೆ. 6ನೇ ಅಧ್ಯಾಯದಲ್ಲಿ ನೋವ ಬಗ್ಗೆ ಬರೆಯಲ್ಪಟ್ಟಿದೆ. ಸೊ ಈ ನೋವ ಕಾಲದಲ್ಲಿ ಏನಿತ್ತು ಎಂಬುದಾಗಿ ನಾವು ನೋಡುವುದಾದರೆ, ದೇವರು ಕೆಲವೊಂದು ಕಾರ್ಯವನ್ನು ಬಹಳ ಗುರುತಾಗಿ ಹೇಳಿದ್ದಾರೆ. ಒಂದು ಬಂದು ಭೂಮಿ ಕೆಡುಕಿನಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ ಹೇಳುತ್ತಾರೆ. ಅಂದರೆ ದೇವರು ಬಂದು ಭೂಮಿಯನ್ನು 1ನೇ ಅಧ್ಯಾಯ ಕಡೆಯ ವಾಕ್ಯದಲ್ಲಿ ದೇವರು ಉಂಟು ಮಾಡಿದ್ದ ಎಲ್ಲವನ್ನ ಕಂಡರು, ಒಳ್ಳೆಯದೆಂಬುದಾಗಿ ಕಂಡರು, ಎಲ್ಲ ಚೆನ್ನಾಗೇ ಇತ್ತು. ಅದುವೇ ನೀವು ಬಂದು 6ನೇ ಅಧ್ಯಾಯದಲ್ಲಿ ದೇವರು ಹೇಳುವಾಗ ಭೂಮಿ ಕೆಡುಕಿನಿಂದ ತುಂಬಿತು, ಒಳ್ಳೆಯದಾಗಿರುವ ಭೂಮಿ 100% ಏನಾಗಿದೆ, ಕೆಟ್ಟದಾಗಿ ಮಾರ್ಪಟ್ಟಿದೆ. ಈಗ ಯೇಸು ಕ್ರಿಸ್ತನ ನಂತರ ಮೊದಲ ಶತಮಾನದಿಂದ ಓದುವುದಾದರೆ ಸ್ವಲ್ಪ ಸ್ವಲ್ಪವಾಗಿ ಗಾಸ್ಪಲ್ ಹೋಗಿ ರಿವೈವಲ್ ಬಂದು ಭೂಮಿಯಾದದ್ದು ಒಂದು ಒಳ್ಳೆಯ ಸ್ಥಿತಿಯಲ್ಲೇ ಇತ್ತು. ಅನಂತರ ಹೋಗ್ತಾ 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 ಭೂಮಿ ಈಗ ದುಷ್ಟವಾದ ಉಚ್ಚದಲ್ಲಿದೆ. 2 ತಿಮೋಥೆಯ ಪುಸ್ತಕ 3ನೇ ಅಧ್ಯಾಯ 1-2 ವಾಕ್ಯದಲ್ಲಿ ಓದಬೇಕಾದರೆ, ಕಡೆಯ ಕಾಲದಲ್ಲಿ ದುಷ್ಟ ಕಾಲಗಳು ಬರುತ್ತೆ ಎಂಬುದಾಗಿ ಓದುತ್ತೇವೆ. ಹೇಗೆಂದರೆ ಎಂಬುದಾಗಿ ನೋಡಬೇಕಾದರೆ, ಮನುಷ್ಯನು ಹಣದಾಸೆ ಉಳ್ಳವರು, ಸ್ವಾರ್ಥ ಚಿಂತಕರು, ಈ ರೀತಿಯಾಗಿ ಒಂದು ದೊಡ್ಡ ಲಿಸ್ಟೇ ಅಲ್ಲಿ ಬರೆಯಲ್ಪಟ್ಟಿದೆ. ಅದರಿಂದ ಭೂಮಿ ತುಂಬಲ್ಪಟ್ಟಿರುತ್ತೆ. ಈಗ ಭೂಮಿಯ ಒಂದು ಬಹಳ ಮುಖ್ಯವಾಗಿ ವಿಷಯ ನೋಡೋದಾದರೆ ಕೆಡುಕಿನಿಂದ ತುಂಬಲ್ಪಟ್ಟಿರುತ್ತೆ. ಕೆಡುಕು ಅಂದರೆ ಯಾವ ರೀತಿ ಅಂತ ನೋಡುವುದಾದರೆ, ನೀವು 2 ತಿಮೋಥಿ 2ನೇ ಅಧ್ಯಾಯ 2 ತಿಮೋಥಿ 3ನೇ ಅಧ್ಯಾಯ 1-2 ವಾಕ್ಯವನ್ನು ಓದಬೇಕಾದರೆ, ಆ ಸ್ಥಳದಲ್ಲಿ ಹಾಗೆ ಈ ಲೋಕ ಬಂದು ಒಂದು ಕ್ರಮವಿಲ್ಲದೆ ಮನುಷ್ಯನು ಸ್ವಾರ್ಥ ಚಿಂತಕನಾಗಿ, ಹಣದಾಸೆ ಉಳ್ಳವನಾಗಿ, ಬಡಾಯಿ ಕೊಚ್ಚಿಕೊಳ್ಳುವನು, ವಿಧೇಯತೆ ಉಳ್ಳದವರಾಗಿ, ಕಠಿಣವಾಗಿ, ಈಗ ಭೂಮಿ ಹಾಗೆ ಇದೆ ನೋಡಿ. ಟೋಟಲ್ ಭೂಮಿ ಕೂಡ ಆಲ್ಮೋಸ್ಟ್ ದೇವರು ಹೇಳಿದಂತಹ ಜನಗಳನ್ನು ಬಿಟ್ಟು ಅವತ್ತು ನೋಹ ಅವನ ಕುಟುಂಬ 8 ಮಂದಿ ಮಾತ್ರ. ಆ ರೀತಿಯಾಗಿಯೇ ಒಂದು ಚಿಕ್ಕ ಗುಂಪು, ಒಂದೊಂದು ಊರಾಗಿರ್ಬೋದು, ಸಭೆಯಾಗಿರ್ಬೋದು, ಚಿಕ್ಕ ಗ್ರೂಪ್ ಗಾಡಿಗಿದೆ. ಉಳಿದ ಹಾಗೆ ನೀವು ನೋಡುವುದಾದರೆ ಪೂರ್ಣವಾಗಿ ಭೂಮಿ ಕೆಡುಕಿನ ಉಚ್ಚಘಟ್ಟದಲ್ಲಿದೆ.
ಅಂದರೆ ಸ್ವಭಾವ ಪ್ರೀತಿ ಇಲ್ಲ. ದೇವರು ಹೇಳ್ತಾರೆ, ಆ, ಕಡೆಯದಾಗಿ ಪ್ರೀತಿ ತಣ್ಣಗಾಗಿ ಹೋಗುತ್ತದೆ ಎಂಬುದಾಗಿ. ಈ ಲೋಕದಲ್ಲಿ ಇರುವುದರಲ್ಲಿ ಬೆಸ್ಟ್ ಪ್ರೀತಿ ಯಾವುದು ಅಂತ ಕೇಳಿದರೆ ತಾಯಿಯ ಪ್ರೀತಿ. ಹೌದು. ಸತ್ಯವೇದ ಹೇಳುತ್ತದೆ, ಗರ್ಭದ ಬಾಲಕನನ್ನು ಸ್ತ್ರೀಯಾದವಳು ಮರೆಯುತ್ತಾಳೆ ಎಂಬುದಾಗಿ. ಆದರೆ ಇವತ್ತು ನೋಡುವುದಾದರೆ ತಾಯಿ ಮಗುವನ್ನು ಮರೆಯುವುದು ಸರ್ವಸಾಧಾರಣವಾಗಿದೆ. ಹೌದು. ಇಲ್ವಾ? ಮರೆಯುವುದು ಎನ್ನುವುದು ಕೂಡ ಒಂದು. ಮಗು ಹುಟ್ಟುತ್ತೆ, ಆ ಮಗುವನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗುವಂತಹ ತಾಯಂದಿರು ಎಷ್ಟೋ ಮಂದಿ ಇದ್ದಾರೆ, ಇಲ್ವಾ? ಹೌದು. ಅವರೇ 10 ತಿಂಗಳು ಒತ್ತು ಏರುತ್ತಾರೆ. ಇದನ್ನ ದಾಟಿ ಇನ್ನೊಂದಿದೆ, ಮಕ್ಕಳನ್ನು ಬಂದು ತಿಪ್ಪೆಯಲ್ಲಿ ಬೀಸುವಂತ ಒಂದು ಗ್ರೂಪ್ ಇದೆ. ಹೌದು. ಆ ತಿಪ್ಪೆಗೊಂಡಲ್ಲಿ ಹಾಕಲ್ಪಡುವಂತಹ ಮಕ್ಕಳನ್ನು ನಾಯಿಗಳು ತಿನ್ನುವುದನ್ನು ಕೂಡ ನೋಡಿದ್ದೀವಿ, ನಾವು ಪೇಪರ್ ನೋಡ್ತೀವಿ. ಅದೇನೊಂದೇನಂದ್ರೆ ಬ್ರದರ್, ಅವಾಗ ಲಾಸ್ಟ್ ಒಂದು 50-60 ಇಯರ್ಸ್ ಮುಂಚೆ ಎಲ್ಲ ಹೆಣ್ಮಕ್ಳನ್ನ ಮಾತ್ರ ಆ ರೀತಿಯಾಗಿ ಗರ್ಲ್ ಬೇಬಿ ಹುಟ್ಟು ಅಂದ್ರೆ ಆ ರೀತಿಯಾಗಿ ಮಾಡ್ತಾ ಇದ್ರು. ಆದ್ರೆ ಇವಾಗ ನೋಡೋದಾದ್ರೆ ಗಂಡ್ ಮಗುನು ಕೂಡ, ಯಾವ ಮಗು ಆದ್ರೂ ಕೂಡ ಈಗಿನ ಜನರೇಷನ್ ಇಷ್ಟೊಂದೆಲ್ಲ ನಾವು ಸೈಂಟಿಫಿಕಲ್ ಆಗಿ ಇಷ್ಟೊಂದೆಲ್ಲ ಟೆಕ್ನಾಲಜಿ ಬೆಳೆದಿದ್ರು ಕೂಡ ಈಗಲೂ ಕೂಡ ಆ ರೀತಿಯಾದ ಸಂಭವಗಳು, ಇನ್ಸಿಡೆಂಟ್ ನಾವು ಬಹಳ ನೋಡ್ಬೋದು. ಹೌದು. ಅವತ್ತು ಹೆಣ್ಣು ಮಕ್ಕಳನ್ನ ಯಾಕೆ ಆ ರೀತಿ ಮಾಡಿದ್ರು ಅಂತ ಕೇಳುವುದಾದರೆ, ಹೆಣ್ಣು ಮಕ್ಕಳನ್ನ ಬಂದು ಮದುವೆ ಮಾಡಿ ಕೊಡುವುದು ಎನ್ನುವುದು ಅದು ಒಂದು ದೊಡ್ಡ ವಿಷಯವಾಗಿತ್ತು, ಬರ್ಡನ್ ಆಗಿ ನೋಡ್ತಾ ಇದ್ರು. ಆದ್ರೆ ಇವತ್ತು ಆ ರೀತಿ ಅಲ್ಲ. ಹೌದು. ಇವತ್ತು ಎರಡನ್ನ ಬರ್ಡನ್ ಆಗಿ ನೋಡ್ತಾ ಇದ್ದಾರೆ. ಹೌದು. ಹೌದು. ಎರಡನ್ನು ಬರ್ಡನ್ ಆಗಿ ನೋಡಿ, ಅದು ಒಂದು. ಮೂರನೇದಾಗಿ ಇವೆಲ್ಲ ಕೂಡ ಒಂದು 0.001% ಸೇರಿಸಿದ್ರು ಕೂಡ ಸ್ವೀಕರಿಸಲಾಗಿದ್ರು ಒಂದು ವಿಷಯ ಇದೆ, ಮಕ್ಕಳನ್ನ ತಮ್ಮ ಆಸೆಗಳಿಗೋಸ್ಕರವಾಗಿ ಕೊಲೆ ಮಾಡುವಂಥದ್ದು. ಹೌದು. ನಾನು ಇವಾಗ ಬಹಳ ಪೇಪರ್ಗಳಲ್ಲಿ ನೋಡ್ತಾ ಇದ್ದೀನಿ. ಯೂಶುವಲ್ ಆಗಿ ಅಂದರೆ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಏನೋ ಇದೆ, ನೀವಾಯ್ತು ದೇವರಾಯ್ತು, ಯಾಕೆ ಆ ಮಗುವನ್ನ ಕೊಲೆ ಮಾಡಬೇಕು? ಅದು ಏನು ಪಾಪ ಮಾಡ್ತಲ್ವಾ? ಅದು ಬಂದು ಇವತ್ತು ಅಧಿಕವಾಗ್ತಾನೆ ಇದೆ, ಹೌದು. ಇಲ್ವಾ? ಎತ್ತವರನ್ನ ಮಕ್ಕಳು ಮರಿತಾರೆ, ಅದು ಸಾಮಾನ್ಯವಾಯಿತು. ಲೋಕದಲ್ಲಿ ಅದು ಸಾಮಾನ್ಯವಾಗಿರುತ್ತೆ, ಮಕ್ಕಳು ಎತ್ತವರನ್ನ ಮರಿತಾರೆ. ಆದರೆ ಎತ್ತವರು ಯಾವತ್ತು ಮಕ್ಕಳನ್ನ ಮಾಡಲ್ಲ, ಮರೆಯದೇ ಇಲ್ಲ ಅವರು. ಇವತ್ತು ಎತ್ತವರು ಮಕ್ಕಳನ್ನ ಮರೆಯುವಂಥ ಕಾಲ, ಎತ್ತವರು ಮಕ್ಕಳನ್ನು ಕೊಲೆ ಮಾಡುವ ಕಾಲ. ಇದು ಒಂದು ಕಡೆ ಒಂದು ಘೋರ ಕಾರ್ಯ. ಇನ್ನೊಂದು ಕಡೆ ಇದರಲ್ಲಿ ತಾಯಿ ಬಗ್ಗೆ ನೋಡಬೇಕು ಅಂದರೆ ತಂದೆ ಬಗ್ಗೆ ಹೋಗಿ ನೋಡ್ರಿ. ನಾನು ನೋಡಿರುವವರೆಗೂ ತಂದೆ ಬಂದು ತಾಯಿಯನ್ನು ಬಿಟ್ಟು ಹೋಗುವುದು ಸಾಮಾನ್ಯವಾಗಿ ನಡೆಯುತ್ತೆ. ಅದು ಆ ಕಾಲದಲ್ಲಿ ನಡೀತಾ ಇತ್ತು, ಅದಕ್ಕೆ ಏನಾದರೂ ರೀಸನ್ ಇರ್ತಾ ಇತ್ತು. ಆದರೆ ಈಗ ತಂದೆ ಇದ್ದಾರೆ, ಆದರೆ ಬಹುತೇಕವಾಗಿರುವ ಕುಟುಂಬ ಕುಡುಕುತನದಿಂದ ನಾಶವಾಗ್ತಿದೆ. ಬಹಳ ಕುಟುಂಬಗಳು ಕುಡುಕುತನದಿಂದ ಸಾಯ್ತಾ ಇದೆ. ತಂದೆಯಂದಿರು ಇದು ಒಂದು ಕಡೆ ಹೋಗ್ತಾ ಇದೆ. ತಂದೆಯಂದಿರೇ ಕುಟುಂಬನ ನಾಶ ಮಾಡುವುದು ಎನ್ನುವುದು ಒಂದು ಗ್ರೂಪ್. ಅದೆಲ್ಲ ಬಾಯಿ ತೆಗೆದು ಹೇಳೋಕ್ಕಾಗಲ್ಲ, ಟಿವಿಲಿ ಹೇಳೋಕ್ಕಾಗಲ್ಲ, ಅಷ್ಟು ಮೋಸವಾಗಿರೋ ವಿಷಯಗಳೆಲ್ಲ ಇದೆ. ಇದು ಕೆಡುಕುತನದಿಂದ ತುಂಬಿರುವಂಥದ್ದು. ಇದು ದೇವರು ಹೇಳಿದ ಒಂದು ಕಡೆ ಹಂಗಿದೆ. ಮತ್ತೊಂದು ಕಡೆ ನೋಡಿ, ನೀವು ನಮ್ಮ ಕಣ್ಗಳ ಮುಂದೆ ಆ ಯುದ್ಧಗಳನ್ನು ನೋಡ್ತೀವಿ. ಇದೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ಹಾಸ್ಪಿಟಲಲ್ಲಿ ಗುಂಡಾಗ್ತಾ ಇದ್ದಾರೆ, ಒಂದು ಶಾಲೆಯಲ್ಲಿ ಗುಂಡಾಗ್ತಾ ಇದ್ದಾರೆ, ಚಿಕ್ಕ ಮಕ್ಕಳು 250 ಮಂದಿ ಸಾಯ್ತಾರೆ. ಈಗ ನೀವು ನೋಡೋದಾದ್ರೆ ಲಾಸ್ಟ್ ಈ ವಾರ್ ಇನ್ಸಿಡೆಂಟ್ಸ್ ಎಲ್ಲ ನೋಡೋದಾದ್ರೆ ಅದ್ರಲ್ಲಿ ಸಿವಿಲಿಯನ್ಸೇ ಬಹಳ ಜನ ಅದ್ರಲ್ಲಿ ಸತ್ತೋಗಿದ್ದಾರೆ. ಅದುವೇ ಇಲ್ಲಿ ವಿಷಯ. ಇಲ್ಲಿ ಏನಂತ ಕೇಳೋದಾದ್ರೆ, ಸೈನ್ಯದ ವೀರರು ಕಡಿಮೆಯಾಗಿ ಸಾಯ್ತಾ ಇದ್ದಾರೆ, ಅಲ್ಲಿ ಹೌದು, ಸಾಮಾನ್ಯರು ಅಧಿಕವಾಗಿ ಸಾಯ್ತಾ ಇದ್ದಾರೆ. ಅಂದರೆ ನನಗೆ ಆ ದೇಶವನ್ನ ಯಾಕೆ ಹಿಡಿಯಬೇಕು? ಮೊದಲು ಅವನ ದೇಶಕ್ಕೆ ಒಂದು ಸಂಪನ್ಮೂಲ ಇದೆ, ಆ ದೇಶವನ್ನ ಅವನು ಯೂಸ್ ಮಾಡ್ಕೊಂತಾನ ಅವನು. ಸರಿ, ಅದು ನೀವೇನು ಬೇಕಾದರೂ ಮಾತಾಡ್ಕೊಳ್ರಿ. ನೀವೇನು ಹೇಳ್ತೀರಾ, ಅವನು ಬೆಳೆದು ಬಂದು ನಾನು ಹೊಡಿತಾನೆ ಎಂಬುದಾಗಿ ಹೇಳ್ತೀರಾ. ನೀವು ಹೋಗಿ ಅವನ ಬಳಿ ಅದಿದೆ, ಅದನ್ನು ಹುಡುಕ್ ನೋಡಿದ್ರೆ ಅಲ್ಲಿ ಅದೊಂದು ಬಳಿ ಇಲ್ಲ, ಅಲ್ಲಿ ಅದು ನಿಮಗೂ ನಿಮ್ಮ ರಾಜಕೀಯ ವಿಷಯ. ಈ ರಾಜಕೀಯದಲ್ಲಿ ಅವನ ಮೇಲೆ ಆ ಒಂದು ಹಠವನ್ನು ಸಾಧಿಸುವುದಕ್ಕೆ ಏನಿಲ್ಲದ ಮನುಷ್ಯರನ್ನು ಕೊಲೆ ಮಾಡುವುದೇನಿದೆ ಅಲ್ಲಿ? ಹೌದು. ಯಾರು ಮಾಡಿದ್ರು ತಪ್ಪೇ ಅಲ್ವಾ ಅದು? ಸೊ ಭೂಮಿ ಆದದ್ದು ಕೆಡುಕುತನ. ಇದರಲ್ಲಿ ಯಾವುದು ಬಹಳ ಕಠಿಣ ಅಂದರೆ, ಎಲ್ಲ ಕಾಲದಲ್ಲಿಯೂ ಯುದ್ಧಗಳು ನಡೆದಿವೆ, ಈ ಕಾಲದಲ್ಲಿ ಮಾತ್ರ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಸ್ವಲ್ಪ ಕಠಿಣವಾಗಿ ಮಾರ್ಪಡ್ತದೆ ಅಷ್ಟೇ. ಈಗ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಒಂದು ಗುಂಡಾಕಿ ಒಂದು ಊರನ್ನೇ ಒಂದು ಗುಂಡು ನಾಶ ಮಾಡಿತ್ತು. ಹಿರೋಷಿಮಾ ನಾಗಸಾಕಿ ಎನ್ನುವ 2 ನಗರವನ್ನು 2 ಗುಂಡು ನಾಶ ಮಾಡಿತು. ಆ ಗುಂಡು ಹಾಕಿದಂತಹ ಪೈಲಟ್ ಹುಚ್ಚ ಆಗೋದ. ಹಾಕಿ ಬಂದ್ರಲ್ವಾ, ಹಾಕಿ ಬಂದು ಆ ಊರು ನಾಶವಾಗೋದನ್ನ ಫ್ಲೈಟಿಂದ ನೋಡಿದ್ದಾರೆ ಅವರು. ಅವರಿಗೆ ಬುದ್ಧಿಮಾಂದ್ಯ ಆಗೋಯ್ತು ಆ ವ್ಯಕ್ತಿಗೆ. ಆದರೆ ಹಾಕಿದಂತಹ ದೇಶ ಇದೆಯಲ್ಲ, ಹಾಕಿದಂತಹ ದೇಶವು ಅದರ ನಾಯಕರುಗಳು ಇವತ್ತು ಹಾಕಲ್ಪಟ್ಟ ಸ್ಥಳಕ್ಕೆ ಹೊಟ್ಟೋದ್ರು. ಇವತ್ತು ಯಾವ ರೀತಿ ಇದೆ ಕೆಲವೊಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಅಂತ ಹೆಂಗಿದೆ ಅಂದರೆ, ಆ ನೋಬೆಲ್ ಪ್ರೈಸ್ ಎಂಬುದಾಗಿ ಒಂದು ಕೊಡ್ತಾರೆ. ಅದರ ಹಿಸ್ಟ್ರಿ ನೀವು ಓದಿದ್ರೆ ನೀವು, ಅವರು ಯಾಕೆ ನೋಬೆಲ್ ಪ್ರೈಸ್ ಕೊಡ್ತಾರೆ ಎಂಬುದಾಗಿ. ಆಲ್ಫ್ರೆಡ್ ನೋಬೆಲ್ ಎನ್ನುವವರೇ ಆ ನೋಬೆಲ್ ಪ್ರೈಸ್ ಅನ್ನು ಅವರು ಉಂಟು ಮಾಡಿದವರು. ಆಕ್ಚುಲ್ ಆಗಿ ಅವರು ಕಂಡುಹಿಡಿದಂತಹ ಕಂಡುಹಿಡಿಯುವಂಥದ್ದು ಒಂದು ದೊಡ್ಡ ನಾಶನವನ್ನು ಉಂಟು ಮಾಡಿತ್ತು. ಆಗ ಅವ್ರು ಏನು ಮಾಡ್ತಾರೆ ಅಂದರೆ, ಆ ಒಂದು ನಾಶನವನ್ನು ಸಹಿಸಲಾಗದೆ ಅದರಿಂದ ಕಾಪಾಡುವುದಕ್ಕೆ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇದರಲ್ಲೆಲ್ಲದರಲ್ಲಿಯೂ ಮಾಡುವವರಿಗೆ ಒಂದು ಬಹುಮಾನವನ್ನು ಕೊಟ್ಟು ಗೌರವಿಸ್ತಾರೆ. ನೀವು ಹೇಳ್ದಂಗೆ ಅವರು ಡೈನಮೈಟ್ ಕಂಡುಹಿಡಿತಾರೆ. ಆ ಡೈನಮೈಟ್ ನ ಸ್ಟೋನ್ ಕ್ರಶ್ ಮಾಡೋದಕ್ಕೋಸ್ಕರ ಡೈನಮೈಟ್ ಕಂಡುಹಿಡಿತಾರೆ. ಬಟ್ ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ದೇಶಗಳ ನಡುವೆ ಯುದ್ಧ ನಡೆಯೋ ಟೈಮಲ್ಲಿ ಆ ಡೈನಮೈಟ್ ಹಾಕಿದ್ರೆ 1000 ಜನ ಸಾಯೋದ್ರಿಂದ ಅವ್ರಿಗೆ ಗಿಲ್ಟಿ ಕಾನ್ಶಿಯಸ್ ಫೀಲ್ ಆಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಆ ಡೈನಮೈಟ್ ಪೇಟೆಂಟ್ ಅವ್ರ ಹೆಸರಲ್ಲಿ ಇದ್ದಿದ್ರಿಂದ ಇದರಲ್ಲಿ ಅವ್ರಿಗೆ ಬಹಳಷ್ಟು ಕಡೆಯಿಂದ ಅವ್ರಿಗೆ ದುಡ್ಡು ಬರಕ್ ಸ್ಟಾರ್ಟ್ ಆಯ್ತು.
ಸೊ ಲಾಸ್ಟಿಗೆ ಅವ್ರಿಗೆ ಏನಾಯ್ತಂದ್ರೆ ಆ ಗಿಲ್ಟಿ ಕಾನ್ಶಿಯಸ್ ಫೀಲ್ ಆಗಿ, ಸೊ ಇದನ್ನ ಏನ್ ಮಾಡ್ಬೇಕು ನೀವು ಹೇಳ್ದಂಗೆ ಆ ಸೈನ್ಸ್ ಅಲ್ಲಿ ಯಾರ್ಯಾರೆಲ್ಲ ಈ ಟೆಕ್ನಾಲಜಿ ಸಂಬಂಧಪಟ್ಟಾಗೆ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡುತ್ತೀರೋ ಅವ್ರಿಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಆ ಬಂದಂತ ಡೊನೇಷನ್ ಅಲ್ಲಿ ಆ ನೋಬೆಲ್ ಪ್ರೈಸ್ ಎಂಬುದಾಗಿ ಅವರು ಅದನ್ನ ಘೋಷಣೆ ಮಾಡ್ತಾರೆ. ಸರಿ ಅಲ್ವಾ? ಇವಾಗ ಹೇಳ್ರಿ, ನೊಬೆಲ್ ಪ್ರೈಸ್ ಕೊಡುವವರು ಆ ಸೈಂಟಿಸ್ಟ್ ಅಧಿಕವಾಗಿದ್ದಾರಾ ಅಥವಾ ಸಾಯೋರು ಅಧಿಕವಾಗಿದ್ದಾರಾ? ಸಾಯೋರೇ ಅಧಿಕವಾಗಿದ್ದಾರೆ. ಅಂದರೆ ನಾನೊಂದು ತಪ್ಪು ಮಾಡಿದ್ದೀನಿ, ಅದಕ್ಕೊಂದು ಪ್ರಾಯಶ್ಚಿತ್ತವನ್ನು ಹುಡುಕ್ತಾ ಇದ್ದೀನಿ, ಇಷ್ಟೇ ಮಾಡ್ತೀನಲ್ವಾ? ಆದರೆ ನನ್ನಿಂದ ಏರ್ಪಟ್ಟಂತಹ ಪರಿಣಾಮ ಹೌದು. ಇಲ್ವಾ? ಈ 2ನೇ ಮಹಾಯುದ್ಧದಲ್ಲಿ ಗುಂಡಾಕಿದ್ರು. ಓಪನ್ ಹೇಮರ್ ಬಗ್ಗೆ ಒಂದು ಮೂವಿ ಕೂಡ ರಿಸಲ್ಟಾಗಿ ಬಂದಿತ್ತು. ಅದಾದ್ಮೇಲೆ ನಾನು ಗುಂಡಾಕಿ ತಪ್ಪು ನಾನು ಮಾಡಬಾರ್ದಾಗಿತ್ತು, ಸತ್ತೋದನ್ನ ಲೆಕ್ಕ ಏನು ಇವಾಗಲ್ಲಿ? ಹೌದು. ಇಲ್ವಾ? ಈಗ ಶ್ರೀಲಂಕಾದಲ್ಲಿ ಗುಂಪು ಗುಂಪಾಗಿ ಹಿಂಗೆ ಮಾಡಿದ್ರು. ಇವತ್ತೇನು ನಡೀತಲ್ಲಿ? ಹೋಗಿ ವಿಶ್ವಸಂಸ್ಥೆಯಲ್ಲಿ ಸಂದರ್ಶನ ನಡೆಯುತ್ತೆ. ವಿಶ್ವಸಂಸ್ಥೆ ಅಂದ್ರೆ ಏನು? ಅದು ಯಾರೋ ಒಬ್ಬರು ಕೈಗೊಂಬೆ. ನಾವು ಹೀಗೆ ನೋಡುವುದಾದರೆ, ಇವತ್ತಿರುವಂತಹ ಈ ಕಾನ್ಸೆಪ್ಟ್ ಅನ್ನು ನೋಡುವುದಾದರೆ ಭೂಮಿ ಬಹಳ ಕಠಿಣವಾಗಿದೆ. ಹೌದು. ಇಲ್ವಾ? ಅಂದರೆ ಇವರ ಫೇವರ್ ಆಗಿರುವಂತಹ ದೇಶವಾಗಿದ್ದರೆ ತಪ್ಪು ಮಾಡಿದ್ರು ಕೂಡ ಅದನ್ನು ಇವರು ಸಾಧಕವಾಗಿ ಮಾತಾಡ್ತಾರೆ. ವಿರುದ್ಧವಾಗಿರುವ ದೇಶವಾಗಿದ್ದರೆ ಅದು ತಪ್ಪು ಮಾಡಲಿಲ್ಲ ಅಂದ್ರೂ ಆ ದೇಶವನ್ನ ನಾಶ ಮಾಡ್ಬಿಡ್ತಾರೆ. ಇಲ್ವಾ? ಅಂದರೆ ವೆನೆನ್ಸುಲಾ ಅಧಿಪತಿಯನ್ನ ಒಳಗೆ ಹೋಗಿ ಎತ್ಕೊಂಡ್ಬರ್ತಾರೆ. ಸರಿ ಅಲ್ವಾ? ಒಳಗೆ ಹೋಗಿ ಎತ್ಕೊಂಡ್ಬಂದ್ರು ಅವ್ರನ್ನ. ಅವರಿಗಿಂತಲೂ ತಪ್ಪು ಮಾಡಿರುವಂಥ ಎಷ್ಟೋ ಅಧಿಪತಿಗಳಿದ್ದಾರಲ್ವಾ, ಅವ್ರೇನು ತಪ್ಪು ಮಾಡೋದು ಇವತ್ತು ಕೂಡ ನಮಗೆ ಗೊತ್ತಿಲ್ಲ. ಆದರೆ ಇವರೇ ಹೇಳ್ತಾರೆ ಅಂತ ಇಟ್ಕೊಳ್ಳಿಂಗಿಲ್ಲ. ಅವರಿಗಿಂತ ತಪ್ಪು ಮಾಡಿರುವಂತಹ ನಾಯಕರು ಇವತ್ತು ಕೂತಿದ್ದಾರಲ್ವಾ, ಇವರನ್ನು ಹೋಗಿ ನಿಮ್ಮದು ಎತ್ತಕ್ಕಾಗ್ಲಿಲ್ವಲ್ಲ? ಯಾಕಂದ್ರೆ ನಿಮಗೆ ಬೇಕಾಗಿರೋವರು. ನಾನು ಇದನ್ನೇ ಮೋಸ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ವೈಯಕ್ತಿಕ ವ್ಯಕ್ತಿ ಅಂತಲ್ಲ, ಒಂದು ತಾಯಿ ತಂದೆ ಒಂದು ಮಗುವಿನಿಂದ ಆರಂಭವಾದಂತಹ ಒಂದು ಘೋರತನ ಇವತ್ತು ಲೋಕಪೂರ್ತಿಗೆ ಆರಂಭವಾಗಿದೆ. ಇವತ್ತು ನೀತಿನೇ ಇಲ್ಲ, ನೀತಿ ಎನ್ನುವುದೇ ಇಲ್ಲ. ನೀತಿ ಎನ್ನುವುದು ಯಾವ ಬೇಸಿಸಲ್ಲಿದೆ ಅಂದರೆ, ಹಣವಿರುವವರಿಗೆ ಬೇರೆ ನೀತಿ ಇದೆ, ಹಣವಿಲ್ಲದವನಿಗೆ ಇನ್ನೊಂದು ನೀತಿ ಇದೆ. ಇದುವೇ ಭೂಮಿಯಾದದ್ದು ಕ್ರೂರತ್ವದಿಂದ ತುಂಬಲ್ಪಟ್ಟಿದೆ. ಇದಕ್ಕಿಂತ ಕ್ರೂರ ಯಾವ್ದು ಗೊತ್ತಾ? ಇದು ಕ್ರೂರ ಅಂತಾನೆ ಗೊತ್ತಿಲ್ಲದೆ ಒಂದು ಸಂತತಿಯನ್ನು ನಾವು ಬಾಳ್ತಾ ಇದ್ದೀವಿ. ಇದನ್ನು ಕೂಡ ನಮಗೆ ಕ್ರೂರತ್ವ ಅಂತಲೇ ಅರ್ಥ ಆಗ್ತಾ ಇಲ್ಲ. ನಮಗೆ ತಿಳಿದಿರೋ ಮಟ್ಟಿಗೆ ಇದೊಂದು ಲೈಫ್ ಸ್ಟೈಲ್. ಇದರಲ್ಲಿ ನಾನು ಭದ್ರವಾಗಿದ್ದೀನಾ, ನನ್ನ ಕುಟುಂಬ ಸಂರಕ್ಷಣೆ ಎಂದಿದೆಯಾ? ಆ ರೀತಿ ಇರುವಂತಹ ಬಹು ದೊಡ್ಡ ಸೆಲ್ಫಿಶ್ನೆಸ್, ಉಚ್ಚಗಟ್ಟ. ಕ್ರೈಸ್ಟಿನ ಲೈಫ್, ಕ್ರೈಸ್ಟ್ನ ಟೀಚಿಂಗ್ಸ್ ಎನ್ನುವುದು ಫಾರ್ ಅದರ್ಸ್. ಹೌದು. ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು. ಇಲ್ವಾ? ಇವತ್ತು ಕ್ರಿಶ್ಚಿಯನ್ಸ್ನಲ್ಲಿ ಎಷ್ಟು ಮಂದಿ ಒಂದು ಟೀಚಿಂಗ್ ಅಲ್ಲಿ ಕರೆಕ್ಟ್ ಆಗಿದ್ದೀರಾ ಅಂತ ನೀವು ಅನ್ಕೋತೀರಾ? ನನ್ನ ಕುಟುಂಬ, ಖಂಡಿತವಾಗಿ ನಿಮ್ಮ ಕುಟುಂಬವನ್ನು ಕಾಪಾಡಬೇಕು, ಅದ್ರ ಮೇಲೆ ಬಿದ್ದಿಡುವಂತಹ ಭಾರ. ನೋಹ ತನ್ನ ಕುಟುಂಬವನ್ನು ರಕ್ಷಣೆ ಮಾಡುವ ಹಾಗೆ ನಾವೇನು ಕಟ್ಟಿದ, ಆದ್ರೆ ಯಾಕೆ ಪ್ರಸಂಗ ಮಾಡ್ದ? ಹೌದು. ಎಲ್ಲರೂ ಬರಬೇಕು ಎನ್ನುವ ತಾನೇ ಕಾನ್ಸೆಪ್ಟ್ ಅಲ್ಲಿ ಇವತ್ತು ಅದು ಇಲ್ವೇ ಇಲ್ವಲ್ಲ ಅಲ್ಲಿ. ಹಾಗಾದ್ರೆ ಇದುವೇ ಕ್ರೂರತೆ. ಸರಿ, ಲೋಕದವರು ಈ ರೀತಿ ಇದ್ದಾರೆ ಅಂತ ನೋಡುವುದಾದರೆ ವಾಟ್ ಅಬೌಟ್ ದ ಚರ್ಚ್? ಚರ್ಚ್ ಲೋಕಕ್ಕೆ ಮಾಡಲಾಗಿರ್ಬೇಕಲ್ವಾ? ಈ ವಿಷಯಗಳು ಲೋಕದಲ್ಲಿ ನಡಿಬೇಕಾದ್ರೆ ನಾವು ಸಭೆಯನ್ನು ನೋಡಬೇಕಾದ್ರೆ ಮನೆ ತಿರುಗಬೇಕು. ಸೊ ಇಂಥ ಲೈಫ್ ಸ್ಟೈಲ್ ಇದೆ, ಇದುವೇ ಯೇಸು ಈ ರೀತಿ ಹೇಳ್ಕೊಟ್ಟಿದ್ದಾರೆ, ಅದನ್ನು ಒಂದು ಗುಂಪು ಮಾಡ್ತಾರೆ ಎಂಬುದಾಗಿ ನಮ್ಮ ನೋಡಿ ಅವನು ಅನಿಸ್ಬೇಕಲ್ವಾ? ಅನಿಸ್ತಿಲ್ವಲ್ಲ. ಅವನ ಮಟ್ಟಿಗೆ ಅವನು ಕ್ರೂರತೆಯಿಂದ ಇದ್ದಾನೆ ಅಂದರೆ ನಮ್ಮಷ್ಟಿಗೆ ನಾವು ಕ್ರೂರತೆಯಿಂದ ಇದ್ದೇವೆ. ಇಂಥೇ ನೋಡ್ತಾ ಇದ್ದಾರೆ ಇವತ್ತು. ಅದುವೇ ಇವತ್ತು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತ ಹೇಳಿದ್ರೆ, ಭೂಮಿ ನೋಹನ ಕಾಲಕ್ಕಿಂತ ಮೋಸವಾದ ಸ್ಥಳದಲ್ಲಿದೆ. ಅವತ್ತು ಬಂದು ಕೃಪೆ ಎನ್ನುವುದು ಒಂದಿಲ್ಲ. ದೇವರು ಬಂದು ಕೃಪೆಯುಳ್ಳವರಾಗಿದ್ದಾರೆ. ದೇವರ ಕಣ್ಗಳಲ್ಲಿ ನೋವನಿಗೆ ಕೃಪೆ ಸಿಕ್ಕಿತ್ತು. ಕೃಪೆಯುಳ್ಳವರಾಗಿದ್ದಾರೆ, ಅದರ ಭಿನ್ನಾಭಿಪ್ರಾಯ ಇಲ್ಲ. ಅದರ ಯೇಸುವಿನ ರಕ್ತ ಸುರಿಸಲ್ಪಟ್ಟಂತ ಕೃಪೆ ಅವರಿಗೆ ಸಿಗಲಿಲ್ಲ. ಆ ಕಾಲಘಟ್ಟದಲ್ಲಿ ಇದ್ದಂತಹ ಕ್ರೂರತ್ವಕ್ಕಿಂತ ಈ ಕಾಲದಲ್ಲಿ ಕ್ರೂರತ್ವ ಅಧಿಕವಾಗಿದೆ. ಎರಡನೇದಾಗಿ, ನೀವು ಅದೇ 6ನೇ ಅಧ್ಯಾಯ ಆದಿಕಾಂಡದಲ್ಲಿ ನೋಡೋದಾದರೆ, ಕ್ರಮವಿಲ್ಲದಾಗಿತ್ತು, ಕೆಟ್ಟದಾಗಿ ತುಂಬಲ್ಪಟ್ಟಿತ್ತು, ಕ್ರಮ ಎನ್ನುವುದು ಇರಲಿಲ್ಲ. ಕ್ರಮವಿಲ್ಲದಂದ್ರೆ ಏನು? ನಾವು ಇದನ್ನು ಓದಬೇಕಾದ್ರೆ ನನಗೆ ಸತ್ಯವೇದದಲ್ಲಿ ದೇವರು ಹೇಳ್ಕೊಟ್ರು, ಕರ್ತನ 6 ದಿನಗಳಲ್ಲಿ 6 ಕಾರ್ಯವನ್ನು ಉಂಟು ಮಾಡ್ತಾರೆ. 6 ಸೃಷ್ಟಿಯ ಕಾರ್ಯವು ಇವತ್ತು ಕ್ರಮವಿಲ್ಲದೆ ಇದೆ. ದೇವರು ಉಂಟು ಮಾಡಿದ ಎಲ್ಲವೂ ಏನಾಗಿದೆ? ಕ್ರಮವಿಲ್ಲದೆ ಇದೆ. ಇವಾಗ ದೇವರು ಏನು ಮಾಡ್ತಾರೆ? ಈರುಳಿಗೂ ಬೆಳಕಿಗೂ ವ್ಯತ್ಯಾಸವನ್ನು ಉಂಟು ಮಾಡಿದ್ರು. ಬೆಳಕಿಗೆ ಹಗಲೆಂದು, ಈರುಳಿಗೆ ಕತ್ತಲೆಂದು ಕರೆದರು. ಇವತ್ತು ನೀವು ಹಗಲನ್ನ ಈರುಳಾಗಿ, ಈರುಳನ್ನ ಹಗಲಾಗಿ ಮಾಡಕ್ಕೆ ನೋಡ್ತಿದ್ದೀರಲ್ವಾ? ಇಲ್ವಾ? 104ನೇ ಕೀರ್ತನೆ ಹೇಳುತ್ತೆ, ಮನುಷ್ಯನು ಬೆಳಗ್ಗೆ ಹೋಗಿ ಸಾಯಂಕಾಲ ಮನೆಗೆ ಬರಬೇಕು, ನೈಟ್ ನಿದ್ದೆ ಮಾಡಬೇಕು ಅಂತ. ಇವತ್ತು ನೈಟ್ ಹೊರಗೋಗಿ ಕೆಲಸ ಮಾಡಿ ಬೆಳಗ್ಗೆ ಬಂದು ನಿದ್ದೆ ಮಾಡ್ತಿದ್ದೀರಲ್ವಾ? ಹೌದು. ಇದು ಕ್ರಮವಿಲ್ಲದೆ ಇರೋದಲ್ವಾ? ದೇವ್ರು ಹೇಳ್ತಾರೆ ಯೆರೆಮೀಯದಲ್ಲಿ, ಹಗಲಿಗೂ ಈರುಳಿಗೂ ನಾನು ಉಂಟು ಮಾಡಿರುವಂತಹ ನಿಬಂಧನೆಯನ್ನು ಮಾರ್ಪಡಿಸಿದ್ರೆ ನಿನಗೆ ನಾನು ಇದನ್ನು ಮಾಡ್ತೀನಿ ಎಂಬುದಾಗಿ ದೇವ್ರು ಹೇಳ್ತಾರಲ್ಲಿ. ಇವತ್ತು ಆ ನಿಬಂಧನೆ ಮಾರ್ಪಟ್ಟಿದೆ ಅಲ್ವಾ? ಹಗಲಿಗೂ ಈರುಳಿಗೂ ಇರುವಂತ ನಿಬಂಧನೆ. ಅಮೆರಿಕದಲ್ಲಿರೋರು ಅಮೆರಿಕ ಕೆಲಸ ಮಾಡ್ತಾರೆ, ಹಗಲಲ್ಲಿ ಅವ್ನು ನೈಟಲ್ಲಿ ನಿದ್ದೆ ಮಾಡಬೇಕು. ಇಂಡಿಯಾದಲ್ಲಿರೋರು ನೈಟ್ ಅಮೆರಿಕಗೋಸ್ಕರ ಕೆಲಸ ಮಾಡ್ತಾವನೆ, ಹಗಲು ನಿದ್ದೆ ಮಾಡ್ತಾರೆ. ಇವ್ರೇನು ಹೇಳ್ತಾರಲ್ಲಿ? ನಿದ್ದೆ ಮಾಡ್ತೀವಿ. ಹೌದು. ಇದು ಕ್ರಮ ಅಲ್ಲ ಅಂತ ಗೊತ್ತಿಲ್ವಾ ಅವರಿಗೆ? ಗೊತ್ತಿಲ್ಲ. ನೀವು ಹೋಗಿ ಹೇಳಿದ್ರೆ ಇವತ್ತು ಹುಚ್ಚ ನೀವು ಇವತ್ತು. ಆದರೆ ನಾವು ಹುಚ್ಚ ಅಂತ ಹೇಳ್ತೀವಲ್ವಾ? ಇವರೆಲ್ಲರನ್ನು ನೋಡಿ 40 ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಬರುತ್ತೆ. ಹೌದು. 40 to 50 ಒಳಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ.
ಇಂಥ ವ್ಯಕ್ತಿಗಳಲ್ಲಿ ನೋಡಿ ಸಂತಾನಹೀನತೆ ಅಧಿಕವಾಗಿದೆ. ಇಂಥ ವ್ಯಕ್ತಿಗಳ ಲೈಫಲ್ಲಿ ನೋಡಿ ಅವರಿಗಿರುವಂತಹ ದೇಹ ಬಾಧೆ ಇದೆಲ್ಲ ಅಧಿಕವಾಗಿದೆ. ಡಿಪ್ರೆಷನ್ ಜಾಸ್ತಿ ಇರುತ್ತೆ. ಡಿಪ್ರೆಷನ್ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ, ಕ್ಯಾನ್ಸರ್ ಜಾಸ್ತಿ. ಒಂದು ಸಿದ್ಧ ಡಾಕ್ಟರ್ ಹೇಳಿದ್ರು, ಅವರ ಒಂದು ಆ ಸ್ಪೀಚಲ್ಲಿ ಅವ್ರು ಹಿಂಗೆ ಹೇಳ್ತಾರೆ, ಅವರು ಮನುಷ್ಯನು ಬಂದು 11 o'clock ಮಲಗಬೇಕು, 11 ಅಷ್ಟೊಳಗೆ ಮಲಗಬೇಕು. ಅವನು ಮಾರ್ನಿಂಗ್ 3ವರೆಗೂ ಖಂಡಿತ ನಿದ್ದೆ ಮಾಡಬೇಕು. ಯಾಕೆ ಅಂತ ಕೇಳುವುದಾದರೆ 11ಗಿನ ಮುಂಚೆ ಮಲಗಬೇಕು, 3 ಆದಮೇಲೆ ಎದ್ದೊಳಬೇಕು. ಏನು ರೀಸನ್ ಅಂತ ಕೇಳುವುದಾದರೆ ಅವ್ರು ಹೇಳಿದ ಸ್ಪೀಚೆಲ್ಲ ನೋಡಿದ್ದು, ಅವ್ರು ಹೇಳ್ತಾರೆ 11 to 3 ಎನ್ನುವುದು ನಮ್ಮ ಕಣ್ಗಳಲ್ಲಿ ಮೆಲನಿನ್ ಎನ್ನುವಂತಹ ಒಂದು ದ್ರವ್ಯ ಬರುತ್ತೆ, ಅದಕ್ಕೆ ಆಲ್ಟರ್ನೇಟೇ ಇಲ್ವಂತೆ, ಅದು ಪ್ರಾಕೃತಿಕವಾಗಿ ಬರುತ್ತೆ. ಈ ಪ್ರಾಕೃತಿಕವಾಗಿ ಉತ್ಪತ್ತಿಯಾಗುವಂಥ ಮೆಲನಿನ್ ಯಾವಾಗ ಉತ್ಪತ್ತಿಯಾಗುತ್ತೆ ಅಂದರೆ ಕಣ್ಮುಚ್ಚಿ ಕತ್ತಲಿದಿರಬೇಕಾದ್ರೆ ಅದು ಉತ್ಪತ್ತಿಯಾಗುತ್ತೆ. ಅದು ಉತ್ಪತ್ತಿಯಾಗುವುದು ಬಂದು ನಮ್ಮ ಬಾಡಿಯಲ್ಲಿ ಇರುವಂತಹ ಬಹಳ ದೊಡ್ಡ ರೋಗ ನಿರೋಧಕ ಶಕ್ತಿಯಂತೆ, ಪ್ರತ್ಯೇಕವಾಗಿ ಕ್ಯಾನ್ಸರ್ಗೆ. ನಿದ್ದೆ ಮಾಡದ ವ್ಯಕ್ತಿಗಳಿಗೆ ಬಹಳ ಬಲಹೀನತೆ ಉಂಟಾಗುತ್ತೆ ಅಂತ ಈ ರೀತಿ ಹೇಳ್ತಾರೆ. ಈ ಒಂದು ಸೆಟಪ್ನ ಯಾರು ಉಂಟು ಮಾಡಿಟ್ಟಿರುವುದು? ಗಾಡ್ ಸುಂದರವಾಗಿ ರೆಡಿ ಮಾಡಿಟ್ಟಿದ್ರು. ದೇವರ ಆರಂಭದಲ್ಲಿ ರೆಡಿ ಮಾಡಿದ್ದಾರೆ. ದೇವರ ವಾಕ್ಯ ಹೇಳುತ್ತೆ ನಿದ್ರೆಯನ್ನು ಉಂಟು ಮಾಡಿದೆ ಅಂತ. ಹೌದು ಇಲ್ವಾ? ನಿದ್ರೆ ಎನ್ನುವುದನ್ನು ಅವರೇ ಮನುಷ್ಯನೊಳಗೆ ತರ್ತಾರೆ. ಇನ್ನು ವಾಕ್ಯ ಹೇಳುತ್ತೆ ಕರ್ತೃ ತನ್ನ ಪ್ರಿಯಾದವರಿಗೆ ನಿದ್ರೆಯನ್ನು ಕೊಡ್ತಾರೆ ಎಂಬುದಾಗಿ. ಒಬ್ಬ ಮನುಷ್ಯನು ಅವನ ದೇಹ ಸರಿಯಿಲ್ಲ ಅಂದ್ರೆ ನಿದ್ದೆ ಇಲ್ಲ ಅಂತ ಅರ್ಥ. ಡಾಕ್ಟರ್ ಕೇಳುವಂತ ಮೊದಲ ಪ್ರಶ್ನೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀರಾ, ಹೊಟ್ಟೆ ಹಸುವಾಗುತ್ತೆ, ಎರಡು ಕೇಳ್ತಾ ಇರ್ತಾನೆ. ಹಾಗಾದ್ರೆ ಆ ನಿದ್ರೆ ಒಂದು ಕ್ರಮವಿಲ್ಲದಿರುವ ಕಾರ್ಯ ಇವತ್ತು. ಹಾಗೆ 1 ಗಂಟೆವರೆಗೂ ಫೋನ್ ನೋಡೋದು, ಮತ್ತೆ ಬೆಳಗ್ಗೆ 8 ಗಂಟೆವರೆಗೂ ನಿದ್ದೆ ಮಾಡೋದು. ಕೆಲವರು ಭೂಮಿ ಕ್ರಮವಿಲ್ಲದೆ ಆಗಿದೆ, ನೈಟ್ ಪೂರ್ತಿ ಗಾಡಿ ಓಡುತ್ತೆ, ನೈಟ್ ಪೂರ್ತಿ ಫ್ಲೈಟ್ ಆರುತ್ತೆ. ನಮ್ಮ ಲೈಫ್ ಸ್ಟೈಲ್ ಕೂಡ ಮಾರ್ಪಟ್ಟಿದೆ. ಇವತ್ತನ್ನ ಮಾರ್ಪಡಿಸಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಸಾಧ್ಯವಾಗುವವರೆಗೂ ನಮ್ಮಿಂದ ನಾವೇನ್ ಮಾಡಕ್ ಸಾಧ್ಯ? ರೆಡಿ ಮಾಡ್ಕೊಂತೀವಿ. ಆದ್ರೆ ಈಗ ನಾನು ಹೇಳುತ್ತಿರುವುದು ಇದು ಕ್ರಮವಿಲ್ಲದಿರುವ ಕಾರ್ಯ ಅಂತ ಅವರಿಗೆ ಗೊತ್ತಿದೆಯಾ ಅನ್ನೋದೇ ಪ್ರಶ್ನೆ. ಗೊತ್ತಿಲ್ಲ ಅವರಿಗೆ. ಸರಿ, ದೇವರು 2ನೇ ದಿನದಲ್ಲಿ ನೀರೆಲ್ಲ ಒಂದು ಕಡೆ ಸೇರಲಿ, ಒಣನೆಲ್ಲ ಕಾಣಿಸಲಿ ಅಂತ ಹೇಳ್ತಾರೆ. ಸಮುದ್ರಕ್ಕೆ ಹೇಳ್ತಾರೆ ಇದನ್ನ ದಾಟಿ ಬರಬೇಡ ನೀನು. ಸರಿ ಅಲ್ವಾ? ನೀವು ಮಣ್ಣನ್ನ ಸಮುದ್ರ ಒಳಗೆ ಹಾಕ್ತಿರಲ್ಲ, ಹೆಸರೇನದಕ್ಕೆ? ರೀಕ್ಲೇಮ್ ಲ್ಯಾಂಡ್ ಅಂತ ಹೇಳ್ತೀರಾ. ಅದು ಹಾಗೆ ಒಳಗೆ ತಳ್ಳಿ ಇದು ಮಾಡ್ತೀರ ಅದನ್ನ. ಸರಿ, ಒಂದು ಸಿಂಪಲ್ ಲಾಜಿಕ್ ಬ್ರದರ್. ಈ ಕಡೆ ನೀರನ್ನ ತಳ್ಳಿದ್ರೆ ಆ ಕಡೆ ಏನಾಗುತ್ತೆ? ಈ ಕಡೆ ಪ್ರೆಷರ್ ಕೊಟ್ಟು ನೀರನ್ನ ತಳ್ಳಿದ್ರೆ ಅದು ಆ ಕಡೆ ಎಷ್ಟು ಬೇಕಾದ್ರೂ ಇರಲಿ, ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಇರಲಿ, 1000 ಕಿಲೋಮೀಟರ್ ಇರಲಿ, ಇಲ್ಲಿ ಕೊಡುವಂಥ ಪ್ರೆಷರಲ್ಲಿ ಹೋಗುತ್ತಾ ಹೋಗಲ್ವಾ? ಹೋಗುತ್ತೆ ತಾನೆ. ಹಾಗಾದ್ರೆ ಆ ಕಡೆ ಸುನಾಮಿ ಬರುತ್ತೆ ಅಲ್ವಾ? ಇಲ್ವಾ? ಮತ್ತೆ ಸುನಾಮಿ ಬಂದರೆ ದೇವರನ್ನ ಬೈಕೊಂಡ್ರೆ ಏನು ಅರ್ಥ ಅಲ್ಲಿ? ದೇವರಿದ್ರೆ ಯಾಕೆ ಸುನಾಮಿ ಬರುತ್ತೆ? ದೇವರ ನಮಗೆ ರೀಕ್ಲೇಮ್ ಲ್ಯಾಂಡ್ ಮಾಡಕ್ಕೆ ಹೇಳಿದ್ರು. ನೀವು ಎಷ್ಟೊಂದು ಲ್ಯಾಂಡ್ ಇಟ್ಕೊಂಡಿದ್ರೆ ಆ ಲ್ಯಾಂಡೆಲ್ಲ ಏನು ಮಾಡದೆ ಬೀಚಲ್ಲಿ, ಸೀ ಶೋರ್ ಅಲ್ಲಿ ತಾನೇ ನಿನಗೆ ಟೂರಿಸ್ಟ್ ಸ್ಪಾಟ್ ಇದೆ ಅಲ್ಲಿ. ಇದನ್ನ ನೀವು ದೇವ್ರ ಥರ ಮಾಡಕ್ಕೆ ಹೇಳಿದ್ರು ನಿಮ್ಗೆ. ಆ ರೀತಿ ಅವರು ಸಮುದ್ರ ತೀರದಲ್ಲಿ ದೇವರು ಬಂದು ನೀರು ಒಳಗೆ ಬರದೇ ಇರುವುದಕ್ಕೆ ಮರಗಳನ್ನು ಇಟ್ಟರು, ಮಣ್ಣು ಹಾಕಿ ಇಟ್ಟಿದ್ದಾರೆ. ಬಹಳ ಬೀಚಲ್ಲಿ ದೊಡ್ಡ ದೊಡ್ಡ ಪೆಬಲ್ಸ್ ಇರುತ್ತೆ, ಅಲ್ಲಿ ಏನೋ ಒಂದನ್ನು ಹಾಕಿ ದೇವರು ಸರಿ ಮಾಡಿದ್ದಾರೆ. ನೀವೇನ್ ಮಾಡ್ತೀರಾ? ಎಲ್ಲವನ್ನ ರಿಮೂವ್ ಮಾಡಿ ಅಲ್ಲೇ ಬಂದು ಥೀಮ್ ಪಾರ್ಕ್ ಇಡ್ತೀರಾ, ಅಲ್ಲೇ ಬಂದು ಸೀಶೋರ್ ಇಟ್ಟು ಅಲ್ಲಿ ಮನೆ ಕಟ್ತೀರಾ. ನೀವು ಸಿ ವ್ಯೂ ಎಂಬುದಾಗಿ ಇಡ್ತೀರಾ, ಸ್ಟಾರ್ ಹೋಟೆಲ್ಸ್ನ ಕಟ್ತೀರಾ. ಮಣ್ಣನ್ನು ತೆಗೆದು ಒಳಗೆ ತಳ್ಳಿ 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 ಎಲ್ಲವನ್ನ ಮಾಡ್ತೀರಾ. ಅದು ಕ್ರಮವಿಲ್ಲದಿರೋ ಕಾರ್ಯ ಅಲ್ವಾ? 3ನೇ ದಿನ ಗಿಡ ಮರಗಳನ್ನು ಉಂಟು ಮಾಡಿದ್ರು. ಗಿಡ ಮರಗಳನ್ನು ಉಂಟು ಮಾಡಬೇಕಾದ್ರೆ ದೇವರು ಎಲ್ಲವನ್ನ ಬೀಜ ಸಮೇತವಾಗಿ ಉಂಟು ಮಾಡಿದ್ದಾರೆ. ಬೀಜ ಉಳಿದನ್ನ ಸೇವಿಸಿರಿ ಎಂಬುದಾಗಿ 1:29 ಹೇಳ್ತಾರೆ. ನೀವು ಸೀಡ್ಲೆಸ್ನ ಉಂಟು ಮಾಡಿದ್ದೀರಾ. ಒಂದಕ್ಕೂ ಒಂದು ಟೈಮ್ ಇಟ್ಟಿದ್ದಾರೆ. ಮಗು ಹುಟ್ಟುವುದಕ್ಕೆ 9 ತಿಂಗಳು, ಕರೆಕ್ಟ್ ಅಲ್ವಾ? ಒಂದು ಮಗು ಹುಟ್ಟುವುದಕ್ಕೆ 9 ತಿಂಗಳು, ಒಂದು ತೆಂಗಿನ ಮರ ಬೆಳೆಯುವುದಕ್ಕೆ ಇಷ್ಟು ತಿಂಗಳು, ಎಲ್ಲದಕ್ಕೂ ಒಂದು ಇಟ್ರಲ್ವಾ? ನೀವು ಬೇಗ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದ್ರಲ್ವಾ? ಇಲ್ವಾ? 9 ತಿಂಗಳಲ್ಲಿ ಹುಟ್ಟಬೇಕಾಗಿರುವ ಮಗು 7 ತಿಂಗಳಲ್ಲಿ ಹುಟ್ಟಿದ್ರೆ ಏನದಕ್ಕೆ? ಪ್ರಿಮೆಚ್ಯೂರ್ ಬೇಬಿ. 7 ತಿಂಗಳಲ್ಲಿ ಮಗು ಹುಟ್ಟಿರುತ್ತೆ. ಅದಕ್ಕೆ ಬಹಳ ಅಂಗಗಳು ಸರಿಯಾಗಿ ಬೆಳೆದಿರೋದಿಲ್ಲ. ಅದನ್ನು ನೀವು ಇನ್ಕ್ಯುಬೇಟರ್ ಇಡಬೇಕು, ಭದ್ರವಾಗಿ ನೋಡ್ಕೋಬೇಕು. ಹೆಚ್ಚು ಕಡಿಮೆ ಅಂದ್ರೆ ಇನ್ನೊಂದು 6 ವೀಕ್ಸ್ ಆದ್ರೂ ಇಡಬೇಕು. ಒಂದು 6 ವೀಕ್ಸ್ ಕಡಿಮೆಯಾಗಿ ಹುಟ್ಟಿದ್ರೆ ಆ ಮಗು ಬಾಧೆಗೆ ಒಳಗಾಗುತ್ತಲ್ವಾ? ಹೌದಲ್ವಾ? 1 ವರ್ಷ 6 ವರ್ಷ ಬೆಳೆಯಬೇಕಾಗಿರುವ ಮರವನ್ನ 6 ತಿಂಗಳಲ್ಲಿ ಬೆಳೆಸ್ತೀಯ ಅಂದ್ರೆ ಅದಕ್ಕೆ ಹೆಸರು ಜೀವಮ ಪ್ರಾಡಕ್ಟ್, ಜೆನೆಟಿಕಲಿ ಮಾಡಿಫೈಡ್ ಆರ್ಗನ್. ಕೇಳಿದ್ರೆ ನೀವು ಹೇಳ್ತೀರಾ, ಇಲ್ಲ ಇಷ್ಟೊಂದು ಜನಗಳಿಗೆ ಈ ರೀತಿ ಇದ್ರೆ ನಿಮ್ಗೆ ಯಾವ ರೀತಿ ಮಾಡಕ್ಕೆ ಹೇಳಿದ್ರು? ಹೆಚ್ಚು ಕಡಿಮೆ 6000 ವರ್ಷದಿಂದ ಜನಗಳಿಗೆ ಎಲ್ಲ ಇತ್ತು. ಈಗ 100 ವರ್ಷದಲ್ಲಿ ಜನಗಳಿಗೆ ಏನು ಇಲ್ಲದೆ ಹೋಗಿದೆಯಾ? ಇಲ್ವಾ? 4ನೇ ದಿನ ದೇವರು ಸೂರ್ಯ ನಕ್ಷತ್ರವನ್ನು ಉಂಟು ಮಾಡಿದ್ರು. ಆರ್ಟಿಫಿಷಿಯಲ್ ಸನ್ಯಾಕ ಉಂಟು ಮಾಡಿದ್ರಿ. ದೇವರು ಹೇಳಿದರು ಯೆಶಾಯದಲ್ಲಿ ಮನುಷ್ಯನ ವಾಸಸ್ಥಳಕ್ಕೆ ಭೂಮಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ವಾ? ನೀವು ಯಾಕೆ ಚಂದ್ರನಿಗೆ ಹೋಗಿ ಬದುಕ್ತೀನಿ ಅಂತ ಹೇಳ್ತೀರಾ? ಅದನ್ನ ಹೇಳ್ತಾ ಇದಾರೆ ಬಿಟ್ರೆ ಇದುವರೆಗೆ ಯಾರು ಹೋಗಲ್ಲ, ಒಬ್ರು ಜೀವನ ಯಾವತ್ತೂ ಆಗಲ್ಲ ಬಿಡಿ. ಆಮೇಲೆ ಮಂಗಳ ಗ್ರಹಕ್ಕೆ ಮಾರ್ಸ್ಗೆ ಹೋಗ್ತೀನಿ ಅಂತ ಹೇಳ್ತೀರಾ, ಇನ್ನೊಂದು ಗ್ರಹವನ್ನು ರೆಡಿ ಮಾಡ್ತೀನಿ ಅಂತ ಹೇಳ್ತೀರಾ. ಇದೇ ಭೂಮಿಯಲ್ಲಿ ಎಷ್ಟು ಸ್ಥಳವನ್ನ ಫಿಲ್ ಮಾಡ್ತಾ ಇದೀವಿ ಇನ್ನು.
ಎಷ್ಟೋ ಸ್ಥಳವಿದೆ. ನೀವು ಪ್ರತ್ಯೇಕವಾದ ಏರಿಯಾ ಒಳಗೆ ಸಿವಿಲೈಸೇಷನ್ನ ಉಂಟು ಮಾಡಿ ಅದರಲ್ಲಿ ಬಿಲ್ಡಿಂಗ್ನ ಮೇಲೆ 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 ಕಟ್ಟಿ ಅಲ್ಲೇ ಇದ್ರೆ ಬಿಟ್ಟರೆ ಖಾಲಿ ಏರಿಯಾ ಎಷ್ಟೊಂದು ಜಾಗ ಇದೆ, ಫಿಲ್ ಮಾಡ್ಬೇಕು ಅನಿಸ್ತಿಲ್ಲ ಅಲ್ವಾ ನಿಮಗೆ? ಹೌದು. ಚಂದ್ರನಿಗೆ ಹೋಗಿ ಆಕ್ಸಿಜನ್ನೇ ಇಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ ಅಲ್ಲಿ. ಈಗ ಆರ್ಟಿಫಿಷಿಯಲ್ ಸನ್ನ ಉಂಟು ಮಾಡ್ತಾರೆ, ಜರ್ಮನಿನೂ ಉಂಟು ಮಾಡ್ತಾ ಇದೆ, ಚೈನಾನು ಉಂಟು ಮಾಡ್ತಾ ಇದೆ. ಈ ಆರ್ಟಿಫಿಷಿಯಲ್ ಸನ್ನು ಆರ್ಟಿಫಿಷಿಯಲ್ ಚಂದ್ರನಲ್ಲಿ ಬದುಕ್ತೀನಿ ಎನ್ನುವುದು ಮನುಷ್ಯನಷ್ಟು ಬಾಳಿಸುತ್ತದು. ಚಂದ್ರನಲ್ಲಿ ಬಾಳಕ್ಕಾಗಲ್ಲ ಅಂತ ಕಂಡಿಡ್ದಾಯ್ತು. ಈಗ ಮಾರ್ಸ್ಗೆ ಹೋಗಿದ್ದೀರಾ, ಅಲ್ಲಿ ಮಾರ್ಸ್ನಲ್ಲಿ ಬಾಳಿಸ್ತೀನಿ ಎಂಬುದಾಗಿ ಅಲ್ಲೂ ಒಂದಿನ ಇಲ್ಲ ಅಂತ ಹೇಳ್ತೀರಾ ನೀವು. ಯಾಕೆಂದ್ರೆ ಬೈಬಲ್ ಹೇಳುತ್ತೆ, ನೀನು ಆಕಾಶಕ್ಕೆ ಏರಿ ನಕ್ಷತ್ರಗಳ ನಡುವೆ ಗೂಡನ್ನು ಕಟ್ಟಿದೆ, ಅಲ್ಲಿಂದ ಕೆಳಗೆ ದೊಬ್ಬುವೆ ನಿಮ್ಮದು 9 ಕನ್ಫರ್ಮ್ ಅದೇ ಆಗುತ್ತೆ ಅಂತ ಇಟ್ಕೊಳ್ಳಿ. ನೀವು 4 ದಿನ ಉಂಟು ಮಾಡಿದ ಎಲ್ಲವನ್ನ ನಾಶ ಮಾಡಿದ್ದೀರಾ. ದೇವರು ನಕ್ಷತ್ರವನ್ನು ಉಂಟು ಮಾಡಿದ್ರು, ಸ್ಯಾಟಲೈಟ್ ಹೋಗಿ ನಿಲ್ಲಿಸಿದ್ರು ನೀವು ಅಲ್ಲಿ. ಈಗ ಸ್ಯಾಟಲೈಟ್, ನೀವು ಸ್ಯಾಟಲೈಟ್ ಏನಂತ ಹೇಳ್ತೀರಾ, ಅದನ್ನು ಒಳ್ಳೆದಕ್ಕೆ ಉಂಟು ಮಾಡಿದ್ದೇವೆ ನಾವು, ಬಂದು ಆ ಬಿರುಗಾಳಿ ನೋಡುವುದಕ್ಕೆ, ನಾವು ಸುನಾಮಿ ಕಂಡುಹಿಡಿಯುವುದಕ್ಕೆ, ಎಜುಕೇಷನ್ ಪರ್ಪಸ್ಗೆ ಇವೆಲ್ಲ ಮಾಡಿದ್ರಲ್ವಾ. 6000 ವರ್ಷಗಳಿಂದ ಎಜುಕೇಷನ್ ಇಲ್ಲದೇ ಇತ್ತಾ? ಜನಗಳು ಅರಿವಿಲ್ಲದೆ ಇದ್ರಾ? 200 ವರ್ಷನೇ ಬುದ್ಧಿವಂತನ ಇವನು? ಸರ್ ನೀವು ಉಂಟು ಮಾಡಿದ್ರಿ ಅಲ್ವಾ. ಈಗ ಸ್ಯಾಟಲೈಟ್ನಿಂದ ಮೇಲೆ ಒಂದು ಕಸ ಮೇಲೆ ಬಂದಿದೆ ಅಲ್ವಾ, ಇಷ್ಟು ಸೆಕೆಂಡ್ಗೆ ಒಂದು ಕಸ ಸ್ಯಾಟಲೈಟ್ ದಾಟ್ತಾ ಇದೆ. ಯಾವಾಗ ಯಾವುದು ಅಲ್ಲಿ ಒಡೆಯುತ್ತೆ ಅಂತ ಗೊತ್ತಿಲ್ಲ. ಮುಂಚಿತವಾಗಿ ಮೀಟರ್ಸ್ ಆಸ್ಟ್ರಾಯ್ಡ್ಸ್ ಎಲ್ಲ ಇದೆ ಅಲ್ಲಿ. ಇದರಲ್ಲಿ ಸ್ಯಾಟಲೈಟ್ನಿಂದ ಏರ್ಪಟ್ಟಿರುವಂತಹ ವೇಸ್ಟೇಜ್ ಇದೆ ಅಲ್ವಾ, 6 ಲಕ್ಷಗಳು ಇದೆ ಮೇಲೆ ಅಲ್ಲಿ. ಹೌದು. ಈಗ ಅದರಿಂದ ಉಂಟಾಗುವಂಥ ಪರಿಣಾಮವನ್ನು ಯಾರು ತರ್ತಾರೆ? ಅದನ್ನೇ ಕ್ಲೀನ್ ಮಾಡ್ತೀರಾ ನೀವು? ಮುಂಚಿತವಾಗಿಯೇ ನೀವು ಭೂಮಿಯಲ್ಲಿರುವುದೆಲ್ಲವನ್ನು ಅಡ್ವಾನ್ಸ್ ಹೆಸರಲ್ಲಿ ಹೋಗಿ ಇವಾಗ ನೀವೇ ಏನು ಹೇಳ್ಬಿಟ್ರಲ್ಲಿ, ನಡ್ಕೊಂಡು ಹೋಗ್ತಿದ್ದ ಮನುಷ್ಯ ಅವನು ಯಾವ ವಿಧದಲ್ಲಿಯೂ ಏನೂ ಇಲ್ಲದೆ ಆರೋಗ್ಯವಾಗಿದ್ದ. ಅನಂತರ ಅವನು ವಾಹನವನ್ನು ಕಂಡುಹಿಡಿದ, ಮರವನ್ನು ಕಡ್ದಾಗ್ತಾ ಆಕ್ಸಿಜನ್ ಹೋಯಿತು. ಆಮೇಲೆ ಪೆಟ್ರೋಲ್ನ ಕಂಡುಹಿಡಿದ್ದು, ಕಾರ್ಬನ್ ಡೈಆಕ್ಸೈಡ್ ಅಧಿಕವಾಗಿ ಇವಾಗ ದೊಡ್ಡದಾಗಿದೆ ಅದು. ಅನಂತರ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಯಿತು, ಗ್ಲೋಬಲ್ ವಾರ್ಮಿಂಗ್ ಆಯಿತು. ಆಮೇಲೆ ಓಡು ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀರಾ. ಯಾರು ಕಂಡುಹಿಡಿದು ಯಾರು ನಿಲ್ಸಕ್ಕೆ ಹೇಳ್ತಾ ಇರೋದು? ಇದಕ್ಕೆ ಸೇರೆ ಕ್ರಮವಿಲ್ಲದೆ ಇರುವುದು. ಭೂಮಿಯದ್ದು ಕ್ರಮವಿಲ್ಲದೆ ಇದೆ. 5ನೇ ದಿನದಲ್ಲಿ ಸಮುದ್ರದ ಎಲ್ಲವನ್ನ ತರ್ತಾರೆ. ನೀವು ಸಮುದ್ರದಲ್ಲಿ ಹೋಗಿ ಗುಂಡನ್ನು ಸ್ಫೋಟಿಸಿ ನೋಡ್ತೀರಾ, ಎಲ್ಲ ಆಟೋಮಿಕ್, ನ್ಯೂಕ್ಲಿಯರ್, ಹೈಡ್ರೋಜನ್ ಬಾಂಬ್ಗಳನ್ನು ಸ್ಫೋಟಿಸಿ ನೋಡ್ತಾ ಇದ್ದಾರೆ. ಮೀನುಗಳು ಸಾಯ್ತಾ ಇದೆ ಅಲ್ಲಿ. ಸಮುದ್ರದ ಪ್ರಕೃತಿ ಬಾಧೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿರುವಂತಹ ಕಸವನ್ನು ಒಳಗಾಕಿದ್ದೀರಾ ಅಲ್ಲಿ. ಹೌದಲ್ವಾ? ಕಂಪ್ಯೂಟರ್ ವೇಸ್ಟೇಜ್ನ ಆಳ ಸಮುದ್ರದಲ್ಲಿ ಹೋಗಿ ಹಾಕ್ಬರ್ತಾರೆ. ಸ್ವಲ್ಪ ಕೂಡ ಯೋಚನೆ ಮಾಡೋದಿಲ್ಲ ಯಾರು. ನಮ್ಮ ದೇಶ ಚೆನ್ನಾಗಿದ್ರೆ ಸಾಕು, ಪಕ್ಕದ ದೇಶ ಹೆಂಗೆ ಹಾಳಾಗೋದ್ರು ಪರವಾಗಿಲ್ಲ ತೀರ್ಮಾನ ಮಾಡೋರೆ. ಕೊನೆಯದಾಗಿ ಮನುಷ್ಯ, ದೇವರು ಮನುಷ್ಯನ ಉಂಟು ಮಾಡಿದ್ರು. ಇರೋದ್ರಲ್ಲಿ ವರ್ಸ್ಟ್ ಕರಪ್ಟೆಡ್ ಇವನೇ ಇಲ್ಲಿ. ದೇವರ ಸ್ವರೂಪವಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯ ಸೈತಾನನ ಸ್ವರೂಪಕ್ಕೆ ಮಾರ್ಪಟ್ಬಿಟ್ಟ. ಸೈತಾನನ ಸ್ವರೂಪ ತಾನೆ ಇವತ್ತು. ಏನಿಲ್ಲ, ದೇವರು ಗಂಡು ಹೆಣ್ಣಾಗಿ ಉಂಟು ಮಾಡಿದ್ರು, ಇವನು ಪುರುಷ ಪುರುಷ, ಸ್ತ್ರೀ ಸ್ತ್ರೀ ಅಂತ ಹೇಳ್ತವನು ಇವತ್ತು. ಇಲ್ವಾ? ಹಾಗಾದ್ರೆ ಕರ್ತನು ಉಂಟು ಮಾಡಿರುವ 6 ಇವತ್ತು ಯಾವ ಥರ ಇದೆ ಅಂತ ಹೇಳಿದ್ರೆ ಕ್ರಮವಿಲ್ಲದೆ ಇದೆ. ಒಂದು ಕಡೆ ಕೆಡುಕಿಂದ ಭೂಮಿ ತುಂಬಲ್ಪಟ್ಟಿದೆ, ಮತ್ತೊಂದು ಕಡೆ ಎಲ್ಲವೂ ಕರಪ್ಟ್ ಆಗಿದೆ. ಅಷ್ಟು ಕೂಡ ಕರಪ್ಟ್ ಆಗಿದೆ. ನೀವು ಮೆಡಿಸಿನ್ ಯೂಸ್ ಮಾಡ್ತೀರಾ ಅಲ್ವಾ, ಸೈಡ್ ಎಫೆಕ್ಟ್ ಇಲ್ಲದ ಮೆಡಿಸಿನ್ ಇದೆಯಾ? ನಾನು ಪಾರಂಪರ್ಯ ಮೆಡಿಸಿನ್ ಬಿಟ್ಬಿಡಿ, ನೀವು ಹೇಳುವಂಥ ಮೆಡಿಸಿನ್ಸ್ನಲ್ಲಿ ಸೈಡ್ ಎಫೆಕ್ಟ್ ಇಲ್ಲದ ಮೆಡಿಸಿನ್ ಇದೆಯಾ? ಪೇನ್ ಕಿಲ್ಲರ್ ನುಂಗ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಅದು ನುಂಗದಷ್ಟು ಪೇನ್ ಕಮ್ಮಿ ಆಗುತ್ತೆ, ಬಟ್ ಇನ್ನೊಂದು ಕಡೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಅವರೇ ಪೇನ್ ಕಿಲ್ಲರ್ ಅಧಿಕವಾಗಿ ಹಾಕ್ಬೇಡಿ ಅಂತ ಹೇಳ್ತಾರೆ. ಹೌದು, ಅವರೇ ಹೇಳ್ತಾರೆ ಪೇನ್ ಕಿಲ್ಲರ್ಸ್ ಬಹಳ ಹಾಕ್ಬೇಡಿ, ಒಂದು ಮಾತ್ರೆಯನ್ನು ಹಾಕಬೇಕಾದ್ರೆ ಜೊತೆಗೆ ಇನ್ನೊಂದು ಮಾತ್ರೆಯನ್ನು ಕೊಡ್ತಾರೆ. ಹೌದು. ಸೈಡ್ ಎಫೆಕ್ಟ್ ಆಗದೆ ಇರುವುದಕ್ಕೆ ಇದನ್ನು ಕೊಡ್ತಾರೆ. ಇದರಿಂದ ಏರ್ಪಡುವಂಥ ಸೈಡ್ ಎಫೆಕ್ಟು, ಈ ಕ್ಯಾನ್ಸರ್ ಸ್ವಸ್ಥಪಡಿಸಿ ನೋಡೋದಾದರೆ ಇದನ್ನು ಕೊಡ್ತಾರೆ, ಕೀಮೋ. ಆಮೇಲೆ ಬರ್ಬೇಡಿ ಕೇಳಿದೆ, ಏನು ಅಂತ ಕೇಳಿದೆ, ಅದು ಅದಕ್ಕಿಂತ ಇದು ಕ್ರೂರವಾದದ್ದು, ಅದಕ್ಕೋಸ್ಕರವಾಗಿ ಇದು ಅದನ್ನು ನಾಶ ಮಾಡುತ್ತಂತೆ. ಇದನ್ನು ಮಾಡಿದ ಕೂಡಲೇ ಕೂದಲು ಉದುರೋಗುತ್ತೆ. ಹೌದು. ಇದೇ ಥರನೇ ಎಲ್ಲದರಲ್ಲೂ ಇದೆ. ಹಾಗಾದರೆ ಈ ಒಂದು 6000 ವರ್ಷದಿಂದ ಇಲ್ಲದಿರುವಂತಹ ಮನುಷ್ಯ ಕುಲ ಸಂಧಿಸದೇ ಇರುವುದನ್ನು ಈ 100 ವರ್ಷ ಹೆಂಗೆ ಸಂಧಿಸ್ತಾ ಇದೆ? ಈ 120 ವರ್ಷ ಓವರಾಲ್ ಆಗಿ ಎಲ್ಲವನ್ನ ಆಲೋಚನೆ ಮಾಡ್ತಿದೆಯಲ್ಲ. ಆದರೆ ಇದುವೇ ಬುದ್ಧಿವಂತಿಕೆಯ ಕಾರಣ, ಇದುವೇ ಟೆಕ್ನಾಲಜಿ, ಇದು ಡೆವಲಪ್ಮೆಂಟ್. ನಾವು ಏನು ಮಾಯನ್ನು ಉಂಟು ಮಾಡಿಟ್ಟಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮೂಲ ಪಿತೃಗಳು ಅಷ್ಟು ಮಂದಿ ಮೂರ್ಖರು. ಈ 5800 ಇಯರ್ಸ್ ಆಗಿ ಬದುಕುತ್ತಿರುವಂತಹ ಎಲ್ಲರೂ ಮುಟ್ಟಾಳರು. ಈ 100 ವರ್ಷ ಬದುಕುವವರೇ ಬುದ್ಧಿವಂತರು. ಇಲ್ವಾ? ಸೈನ್ಸ್ ಅಂತ ಒಂದು ಬಂದದ ಮೇಲೆ ಬುದ್ಧಿವಂತ, ಯಾಕೆಂದ್ರೆ ಅಲ್ಲೂ ಸೈನ್ಸ್ ಇಲ್ಲದೆ ಇದ್ರು ಅವರು. ಅವರೆಲ್ಲ ವರ್ಷಕ್ಕೆ 3 ಬಾರಿ ಮಳೆ ಸುರಿಯುತ್ತೆ ಅಂತ ಕಂಡಿಡಿಲಿಲ್ವಾ? ಹಸು ಮರಿಯಾಕೋದು ಕಂಡಿಡಿಲಿಲ್ವಾ? ಈಗ ಇವರಿಂದ ಕಟ್ಟಲಾಗದಿರುವಂಥ ಪಿರಮಿಡ್ನ ಎಷ್ಟು ವರ್ಷ ಹಿಂದೆ ಇವ್ರು ಕಟ್ಟಿಟ್ಟಿದ್ದಾರೆ ಅವರು. ಹೌದು ಇಲ್ವಾ? ಕೂಡ ಎಷ್ಟೇ ಅವರು ಶೋಧನೆ ಮಾಡಿ ನೋಡಿದ್ರು ಕೂಡ ಗೊತ್ತಾಗ್ತಿಲ್ಲ ಅವ್ರು ಹೆಂಗೆ ಅವ್ರು ಕಟ್ಟಿದ್ರು ಅಂತ. ಹೆಂಗ್ ಕಟ್ಟೋದು ಅಂತ ಕಂಡಿಡಕ್ಕೆ ಆಗ್ತಾ ಇಲ್ಲ, ಇಲ್ಲಿವರೆಗೂ ಆಗ್ತಿಲ್ಲ ಅಲ್ವಾ? ಹೌದು. ಏನ್ ಬೇಕಾದ್ರೂ ತಗೊಳ್ಳಿ ನೀವು. ಮೆಕ್ಸಿಕೋಲ್ ಇರುವಂತ ಪಿರಮಿಡ್ ತಗೊಳ್ಳಿ, ಇನ್ನೂ ಅದನ್ನ ಮಾಡಕ್ಕೆ ಆಗ್ಲಿಲ್ಲ ಅಲ್ವಾ? ನೋಹ ಕಟ್ಟಿರುವಂತಹ ನಾವೇನ ಮತ್ತೆ ಕಟ್ಟುವುದಕ್ಕೆ ಎಷ್ಟು ವರ್ಷ ಆಯ್ತು? 1918 ಆದ್ಮೇಲೆ ಅದನ್ನ ಕಟ್ಟಕ್ಕಾಗಿದ್ದವರಿಂದ.
ನೋವು ಕಟ್ಟಿದ ನಾವೆಯನ್ನ ಆ ಸೈಜ್ ಇಲ್ಲ, ಅದನ್ನ ಕಟ್ಟಕ್ಕಾಗಲ್ಲ, ಎಷ್ಟೊಂದಿದೆ. ನೀವು ಬೈಬಲ್ ತಗೊಂಡು ಇಷ್ಟೆಲ್ಲ ಇದೆ ಅಲ್ವಾ, ಬಿಬ್ಲಿಕಲ್ ನೀವು ನೋಡಿ ಇಲ್ವಾ? ಒಂದು ಕುರಿ ಮರಿ ಹಾಕ್ಬೇಕಾದ್ರೆ ಈ ಕಲರಲ್ಲಿ ಮರಿ ಹಾಕ್ಬೇಕು ಅಂತ ಹೇಳಿ ಯಾಕೊಬ್ಬನ ಮರವನ್ನ ಕತ್ತರಿಸಾಕಿದ್ರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದು ಸಂಗಮಿಸುವಾಗ ಹಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಎಷ್ಟು ದೊಡ್ಡ ಸೈನ್ಸ್ ಅಲ್ವಾ ಅದು. ಹೌದು. ಅಲ್ಲಿ DNA ಮಾರ್ಪಡಿಸುವಂತ ಒಂದು ವಿಷಯ ಇವತ್ತು DNA ನಮ್ಗೆ ಮಾರ್ಪಡಿಸಕ್ ಆಗ್ತಿಲ್ವಲ್ಲ. ಅವ್ರು ಮಾರ್ಪಡಿಸ್ತಾರಲ್ಲ ಸ್ಥಳದಲ್ಲಿ ಕುಳಿತು. ಇವತ್ತು ನಾವು ಅಷ್ಟು ಮಂದಿ ಇಲ್ಲಿಂದ ಸ್ಯಾಟಲೈಟ್ ಬಿಡ್ತೀವಲ್ವಾ, ಬಿಟ್ಟು ಮೊದಲು ಏನು ಹುಡುಕ್ತೀವಿ? ಚಂದ್ರನಿಗೆ ಹೋದ್ರು ಸರಿ, ಮಾರ್ಸಿಗೆ ಹೋದ್ರು ಸರಿ, ಮೊದಲು ಏನು ಹುಡುಕ್ತೀವಲ್ಲ, ಏನಿದೆ ಅಂತ? ನೀರಿದೆಯಾ ಅಂತ ಹುಡುಕ್ತೀವಲ್ವಾ. ಇದನ್ನು ನಾವು 4,000 ವರ್ಷ ಹಿಂದೆ ನಾವೆಯಿಂದ ಒಂದು ಪಾರಿವಾಳವನ್ನು ಕಳಿಸಿ ನೀರಿದಂತ ಹುಡುಕಿದ್ವಿ ಭೂಮಿ ಮೇಲೆ. ಹೌದು. ಇವರು ಬಿಟ್ಟ ಸ್ಯಾಟಲೈಟ್ನ ಮತ್ತೆ ತರಕ್ಕಾಗಲ್ಲ. ಅವ್ರು ಬಿಟ್ಟ ಸ್ಯಾಟಲೈಟ್ನ ಮತ್ತೆ ಹುಡುಕ್ ತಂದರು ಅವರು. ಹೌದು. ಎಷ್ಟು ಟೆಕ್ನಾಲಜಿ. ಹಾಗಾದ್ರೆ ಮನುಷ್ಯ 4,000 ವರ್ಷದಿಂದ ಬುದ್ಧಿ ಇಲ್ಲದೆ ಇದ್ದ ಅಂದ್ರೆ ಅವನು ಬುದ್ಧಿವಂತಿಕೆ ಯಾವ ರೀತಿ ಇತ್ತು ಅಂದ್ರೆ, ದೇವರು ಪ್ರಕೃತಿ, ಅವನ ಪ್ರಕೃತಿ ಅಂತ ನಾವು ದೇವರು ಅಂತ ಹೇಳ್ತೀವಿ. ಆ ಪ್ರಕೃತಿ ದೇವರು ಕೊಟ್ಟದ್ದನ್ನ ನಾಶ ಮಾಡದೆ ಅವನು ಬುದ್ಧಿಯನ್ನು ಉಪಯೋಗ ಮಾಡ್ತಿದ್ದ. ಏಕೆಂದ್ರೆ ದೇವರು ಹೇಳುತ್ತಾರೆ, ಇದನ್ನ ಯಾವುದನ್ನ ನಾಶ ಮಾಡಬೇಡ, ನಿನ್ನ ಬಳಿ ಭದ್ರವಾಗಿ ಕೊಡ್ತಾ ಇದ್ದೇನೆ, ಜಸ್ಟ್ ಕೀಪ್ ಇಟ್ ಅಂಡ್ ವಾಚ್ ಇಟ್. ಪರಾಂಬರಿಸುವುದಕ್ಕೂ ಕಾಯುವುದಕ್ಕೂ ಹೇಳಿದರು, ಜಸ್ಟ್ ಕೀಪ್ ಇಟ್ ಅಂಡ್ ವಾಚ್ ಇಟ್. ಇದನ್ನ ಅಪ್ಗ್ರೇಡ್ ಮಾಡಬೇಡ ಅಂತ ಹೇಳಿದ್ರು. ನಾವೇ ಅಪ್ಗ್ರೇಡ್ ಮಾಡುವಂತ ಮಾಡಿ ಸ್ವಲ್ಪ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಇವತ್ತು ಇರುವುದರಲ್ಲಿ ವರ್ಸ್ಟ್ ಸಿನಾರಿಯೋ. ಇವತ್ತು ಇಷ್ಟೊಂದು ಔಷಧಿ ಕಂಡಿಡ್ದಿರಲ್ವಾ, ಆ ಔಷಧಿ ಮನುಷ್ಯನನ್ನ ಎಷ್ಟು ಕಾಪಾಡುತ್ತೆ. ನೀವು ಕಂಡುಹಿಡಿದಿರುವಂತಹ ಗುಂಡುಗಳು ಮನುಷ್ಯನ ಎಷ್ಟು ನಾಶ ಮಾಡುತ್ತೆ. ಯಾವ್ದು ಜಾಸ್ತಿ ಇವತ್ತು? ಮನುಷ್ಯನ ಅಳಿಸೋದೇ ಜಾಸ್ತಿ, ಗುಂಡುಗಳೇ ಜಾಸ್ತಿ. ಹಾಗಾದ್ರೆ ಅವತ್ತು ಸರ್ವೆ ಒಂದು ಈ ರೀತಿ ಹೇಳ್ತಾರೆ, ಇವರು ಆಯುಧಗಳಿಗೆ ಖರ್ಚು ಮಾಡ್ತಾರಲ್ವಾ, ಅದರಲ್ಲಿ 30% ಕೊಟ್ಟರೆ ಸಾಕಂತೆ 30% ಲೋಕಲ್ದಿರುವಂತಹ 800 ಕೋಟಿ ಜನಗಳಿಗೆ ಊಟ ಹಾಕ್ಬೋದಂತೆ 3 ವೇಳೆ ಕೂಡ. ಹಾಗಾದ್ರೆ ಯಾಕೆ ಇಷ್ಟೊಂದು ಗುಂಡು? ಯಾಕೆ? ಇದುವೇ ಕ್ರೂರತೆ ಕ್ರಮವೆರೆದಿರುವುದು ನೋಹನ ಕಾಲಕ್ಕಿಂತ ಹಲವು ಪಟ್ಟು ದೊಡ್ಡದು. ಇದನ್ನ ಬಂದು ಇವಾಗಿರುವ ಜನಗಳಿಗೆ ಇದು ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವತ್ತಿರುವಂತಹ ಜನಗಳಿಗೆ ಅವರು ಗ್ರಹಿಸದೇ ಇದ್ರು ಅದನ್ನ. ಮ್ಯಾಥ್ಯೂ 24:38 ಅಲ್ಲಿ ಅವರು ಅದನ್ನ ಗ್ರಹಿಸ್ತಿಲ್ಲ. ಇವತ್ತಿರುವವರಿಗೆ, ಯಾಕೆಂದ್ರೆ ಇವರು ಟೆಕ್ನಾಲಜಿ ಸೈನ್ಸ್ ಎಲ್ಲ ಹಿಂಗೆ ಎಂಟರ್ಟೈನ್ಮೆಂಟು ಸ್ಪೋರ್ಟ್ಸು ಹಿಂಗೆ ಓದಿರೋ ವಿನಃ ನಮ್ಮ ಹಿಂದೆ ಇಷ್ಟೊಂದು ಕ್ರೂರತ್ವ ಕ್ರಮವಿಲ್ಲದಿರುವ ಕಾರ್ಯ ಇದೆ ಅನ್ನುವಂಥ ಭಾವನೆ ನಮ್ಗೆ ಯಾರಿಗೂ ಇಲ್ಲ. ಅದುವೇ ಇವರ ನಾಶನಕ್ಕೆ ಬಹು ಮುಖ್ಯವಾಗಿರುವ ಕಾರಣವಾಗಿದೆ. ಬಹಳ ಸಂತೋಷ ಬ್ರದರ್. ಈ ಒಂದು ನೋಹನ ಇನ್ಸಿಡೆಂಟು ಯಾವ ರೀತಿಯಾಗಿ, ಅದರಲ್ಲಿ ಬಹಳ ವಿಷಯ ಇದೆ. ಅದರಲ್ಲಿ ನಾವು ಒಂದು ವಿಷಯ ಮಾತ್ರ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಅನ್ಯಾಯದಿಂದ, ಯಾಕಂದರೆ ಆದಿಕಾಂಡದಲ್ಲಿ ಕೂಡ ನಾವು ನೋಡ್ತೀವಿ ನೋಹನ ದಿವಸಗಳಲ್ಲಿ ಭೂಮಿ ಅನ್ಯಾಯದಿಂದ ಕೂಡಿತ್ತು ಎಂಬುದಾಗಿ. ಅದೇನೆಂಬುದಾಗಿ ಬಹಳ ವಿವರವಾಗಿ ಒಂದು ಸಂಚಿಕೆಯಲ್ಲಿ ನೋಹನ ದಿವಸಗಳಲ್ಲಿ ಹೇಗಿದ್ದು, ನಮ್ಮ ಈ ಕರೆಂಟ್ ಜನರೇಷನಲ್ಲಿ ಯಾವ ರೀತಿಯಾಗಿ ದೇವರ ಆರಂಭದಲ್ಲಿ ಸೃಷ್ಟಿ ಮಾಡಿದಂಥ ಭೂಮಿಗೂ ಇವತ್ತಿನ ಭೂಮಿಗೂ ಯಾವ ರೀತಿಯಾಗಿತ್ತು ಎಂಬುದಾಗಿ ಅದರ ಕುರಿತಾಗಿ ವಿವರವಾಗಿ ಹೇಳಿದ್ರಿ. ಇನ್ನು ಬರುವಂಥ ಸಂಚಿಕೆಯಲ್ಲಿ ನೋಹನ ಕುರಿತಾಗಿ, ಯಾಕಂದರೆ ದೇವರು ಪರ್ಟಿಕ್ಯುಲರ್ ಆಗಿ ನೋಹನ ದಿವಸಗಳಿಗಿದ್ವು ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಆಗಿರುವುದೆಂಬುದಾಗಿ ನೋಡಿದ್ವಿ. ಇವತ್ತಿನ ಎಪಿಸೋಡಲ್ಲಿ ನಾವು ಕರೆಂಟ್ ಸಭೆಯನ್ನು ಹೊರತುಪಡಿಸಿ ಬೇರೆ ವಿಷಯಗಳನ್ನು ನೋಡಿದ್ವಿ. ಬರುವಂಥ ಎಪಿಸೋಡ್ನಲ್ಲಿ ಸಭೆಯೊಳಗೆ ನೋಹನ ದಿವಸಗಳ ಕಾಲ ಇದ್ದಂಥ ಯಾವ ವಿಷಯಗಳಿದೆ ಎಂಬುದಾಗಿ ನಾವು ಬರುವಂಥ ಸಂಚಿಕೆಯಲ್ಲಿ ನೋಡೋಣ. ಈ ಒಂದು ಸಂಚಿಕೆಯಲ್ಲಿ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ಪ್ರೈಸ್ ಲಾರ್ಡ್.